ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತಾಳ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 568 ಆಗುತ್ತೆ. 568ನೇ ತರಗತಿ ಈ ಒಂದು ಸರಣಿಯಲ್ಲಿ ಮತ್ತು ಜೂನ್ 2024ರ 6ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಗಳನ್ನ ನೋಡ್ತಾ ಹೋಗೋಣ. ಸೊ ಮುಂದಿನ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದಷ್ಟು ಕರೆಂಟ್ ಅಫೇರ್ಸ್ ಗಳ ಡಿಸ್ಕಷನ್ ಆಗುತ್ತೆ. ಸೊ ನೋಡ್ಬೋದು, ಎಡಭಾಗದಲ್ಲಿ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಕರಿತೀವಿ. ಸೊ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಒಂದ್ ಕಡೆ, ಮತ್ತೊಂದ್ ಕಡೆ NSA ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್. ಸೊ ಈ ಎರಡು ಇಂಪಾರ್ಟೆಂಟ್ ಟಾಪಿಕ್ಗಳ ಜೊತೆ ಆಸ್ ಯೂಶುವಲ್ ನಮ್ಮ ಸುಮಾರು 15 ಪ್ರಮುಖ ಪ್ರಚಲಿತ ಘಟನೆಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ಮೊದಲನೇದು, ಇಂಡಿಯಾ ನೇಮ್ಸ್ 2 ನ್ಯೂ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಆನ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ಜೂನ್ 5 ವಿಶ್ವ ಪರಿಸರ ದಿನ. ಈ ವಿಶ್ವ ಪರಿಸರದ ದಿನದ ಸಂದರ್ಭದಲ್ಲಿ ಭಾರತವು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆದಿರತಕ್ಕಂಥ 2 ಜೌಗು ತಾಣಗಳನ್ನ, ಜೌಗು ಪ್ರದೇಶಗಳನ್ನ ಇವತ್ತು ರಾಮ್ಸಾರ್ ಪಟ್ಟಿಗೆ ಸೇರ್ಪಡೆ ಮಾಡಿದೆ. ಆ ಮೂಲಕ ಭಾರತದಲ್ಲಿ ರಾಮ್ಸಾರ್ ಪಟ್ಟಿಗೆ ಸೇರಿರ್ತಕ್ಕಂಥ ಒಟ್ಟು ಜೌಗು ಪ್ರದೇಶಗಳ, ಜೌಗು ತಾಣಗಳ ಸಂಖ್ಯೆ, ವೆಟ್ಲ್ಯಾಂಡ್ಗಳ ಸಂಖ್ಯೆ 82ಕ್ಕೆ ಏರಿದೆ. 80 ಇತ್ತು, ಇವತ್ತು 82 ಆಗ್ತಾ ಇದೆ. ಹಾಗಾದ್ರೆ ಆ 2 ಜೌಗು ತಾಣಗಳು ಯಾವ್ಯಾವು, ಆ 2 ವೆಟ್ಲ್ಯಾಂಡ್ಸ್ ಯಾವ್ಯಾವು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ತೋಗೋಣ. ಎರಡೂ ಕೂಡ ಬಿಹಾರದ ಜಾಮುಯಿ ಎನ್ನುವ ಜಿಲ್ಲೆಯಲ್ಲಿ ಬರ್ತವೆ. ಎರಡೂ ಕೂಡ ಪಕ್ಷಿ ಧಾಮಗಳು ಅಥವಾ ಬರ್ಡ್ ಸ್ಯಾಂಚುರೀಸ್ ಆಗ್ತವೆ. ಅವುಗಳ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಜೊತೆಗೆ ರಾಮ್ಸರ್ ತಾಣ ಅಂದ್ರೇನು, ಯಾವ್ಯಾವ ಇದಾವೆ, ಭಾರತದಲ್ಲಿ ಒಟ್ಟು 82 ಯಾವು, ಕರ್ನಾಟಕದಲ್ಲಿ ಯಾವಾದ್ರೂ ಇದಾವ, ಅಥವಾ ಪ್ರಮುಖವಾಗಿ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಒಂದಷ್ಟು ರಾಮ್ಸರ್ ತಾಣಗಳ ಬಗ್ಗೆ ಮತ್ತು ಮಾಂಟ್ರಿಯಾಕ್ಸ್ ರೆಕಾರ್ಡ್ ಬಗ್ಗೆ, ಹೀಗೆ ಒಂದಷ್ಟು ಡೀಟೇಲ್ಸ್ ಅನ್ನು ಇವತ್ತು ಕಲಿತಾ ಹೋಗೋಣ. ಮತ್ತೊಂದು ಕಡೆ ಇಂಡಿಯನ್ ಜೇಮ್ಸ್ ಬಾಂಡ್, NSA ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್. ಜೇಮ್ಸ್ ಬಾಂಡ್ ಅಂತಲೇ ಕರಿತಾ ಇದ್ವಿ. ಅಜಿತ್ ದೋವಲ್ ಅವರು 3ನೇ ಬಾರಿಗೆ ಭಾರತದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ಇವತ್ತು 3ನೇ ಬಾರಿಗೆ ಆಯ್ಕೆ ಆಗಿದ್ದಾರೆ. NSA ಅಂತ ಕರಿತೀವಿ, ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಅಂತ ಕೂಡ ಕರಿತೀವಿ. ಹಾಗಾದ್ರೆ ಸೊ ಇವಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಮಾಹಿತಿ ಇದೆ, ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಬನ್ನಿ. ಒಂದ್ ಕಡೆ ನಾವು ಸುಪ್ರೀಂ ಕೋರ್ಟ್ ನ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಗಳನ್ನ ನೋಡ್ತಾ ಇದ್ವಿ, ಮತ್ತೊಂದ್ ಕಡೆ ಸೈನ್ಸ್ ಅಂಡ್ ಟೆಕ್ ಕವರ್ ಮಾಡ್ತಾ ಇದೀವಿ. ಹಾಗೆ ಪಾಲಿಟಿಯ ಪ್ರಮುಖವಾಗಿರ್ತಕ್ಕಂಥ ತಿದ್ದುಪಡಿಗಳನ್ನು ಕೂಡ 1ರಿಂದ 106 ನೋಡಿದ್ದೀವಿ. ಸೊ ಯಾರು ನೋಡಿಲ್ಲ ಹೋಗಿ ನೋಡ್ಬೋದು. ಜೂನ್ 2024ರ 6ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಇದೀವಿ. ನಾನು ಅಮರೇಶ್ ಪೋತಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅದೇ ಹೆಸರಲ್ಲಿ ಅಮರ್ಸ್ ಕ್ಲಾಸಸ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಒಂದಷ್ಟು ಕಿರು ಪರಿಚಯವಿದೆ, ಯಾರಿಗೆ ಸಾಧ್ಯ ಇದೆ ನೋಡಿ ಅಂತ ಹೇಳ್ತಾ. ಕರೆಂಟ್ ಅಫೇರ್ಸ್ ವಿಡಿಯೋಸ್ ಇದಾವೆ, ಕಂಪ್ಯೂಟರ್ ವಿಡಿಯೋಸ್ ಇದೆ, GK ಪೇಪರ್ ಸಾಲ್ವಿಂಗ್ ವಿಡಿಯೋಸ್ ಇದೆ. ಸೊ ಎಲ್ಲವೂ ಕೂಡ ನಿಮ್ಮ ಮುಂದಿನ ಪರೀಕ್ಷೆಗಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಸೊ ಎಲ್ಲವನ್ನ ನೋಡಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ. ಜೊತೆಗೆ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಲು ನೀವು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಸೊ ಡೈಮಂಡ್ ಕ್ಲಾಸಸ್ ಅಥವಾ ಗೋಲ್ಡನ್ ಕ್ಲಾಸ್ಗೆ ಜಾಯ್ನ್ ಆಗಿ ಸಪೋರ್ಟ್ ಅನ್ನು ಮಾಡ್ತೀರಾ ಅಂತ ಭಾವಿಸ್ತಾ, ಜಾಯ್ನ್ ಆಗೋ ಟೈಮಲ್ಲಿ ಎನಿ ಇಶ್ಯೂ ಇದ್ರೂ ಕೂಡ ಇಮೇಲ್ ಮಾಡಿ amaresh.potnal@gmail.com. ಮತ್ತು ಯಾವುದೇ ಪೇಜಲ್ಲೂ ಕೂಡ ನನ್ನ ಇಮೇಲ್ ID ಇದ್ದೇ ಇರುತ್ತೆ. ವಿತ್ ಯುವರ್ ಫೋನ್ ನಂಬರ್ ಹಾಕೋದನ್ನು ಮರಿಬೇಡಿ, ನಾವೇ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳ್ತಾ. ಸೊ ಈಗ ನಾವು 2024ರ ಜೂನ್ ತಿಂಗಳ 6ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆಯನ್ನು ನೋಡ್ತೋಗೋಣ. ಕ್ವಶನ್ ನಂಬರ್ 1, ಬಿಹಾರದ 2 ಪಕ್ಷಿಧಾಮಗಳು ರಾಮ್ಸಾರ್ ಪಟ್ಟಿಗೆ ಸೇರ್ಪಡೆಗೊಂಡಿದ್ದಾವೆ. 2 ಬರ್ಡ್ ಸ್ಯಾಂಚುರೀಸ್ ಆಫ್ ಬಿಹಾರ್ ಆಡೆಡ್ ಟು ದ ರಾಮ್ಸಾರ್ ಲಿಸ್ಟ್. ರಾಮ್ಸಾರ್ ಅಂದ್ರೇನು? ಸೊ ಈಗ ಒಂದು 8-10 ವಿಡಿಯೋ ಮಾಡಿದ್ದೇನೆ ಅನ್ಸುತ್ತೆ ರಾಮ್ಸಾರ್ ಮೇಲೆ. ಬಹಳ ಸಲ ಅವಾಗ ರಿಪೀಟ್ ಮಾಡ್ತಾನೆ ಇದ್ದೀನಿ. ಆದ್ರೂ ಕೂಡ ಫಾರ್ ದ ಕಂಪ್ಲೀಟ್ನೆಸ್ ಇವತ್ತು ಕೂಡ ಒಂದು ರಿವಿಷನ್ ಮಾಡ್ತಾ ಹೋಗೋಣ ಏನೇನಿದೆ ಅಂತ. ಸೊ 2 ಜಾಮುಯಿ ವೆಟ್ಲ್ಯಾಂಡ್ಸ್ ಆಡೆಡ್ ಟು ದ ರಾಮ್ಸಾರ್ ಲಿಸ್ಟ್. 2 ಬಿಹಾರದ ಜಾಮುಯಿ ಎನ್ನುವ ಜಿಲ್ಲೆಯಲ್ಲಿರುವ ಪಕ್ಷಿಧಾಮಗಳು. ಒಂದು ನಾಗಿ ಬರ್ಡ್ ಸ್ಯಾಂಚುರಿ, ಮತ್ತೊಂದು ನಾಗ್ತಿ ಬರ್ಡ್ ಸ್ಯಾಂಚುರಿ. ಎರಡೂ ಕೂಡ ನಾಗಿ ಅನ್ನುವ ಹೆಸರಲ್ಲಿ ಬರ್ತವೆ. ಒಂದು ನಾಗಿ, ಮತ್ತೊಂದು ನಾಗ್ತಿ ಅಂತೆ. ನಾಗ್ತಿ ಅಲ್ಲ, ನಾಗ್ತಿ ಬರ್ಡ್ ಸ್ಯಾಂಚುರಿ. ಇವೆರಡೂ ಕೂಡ ಕನ್ನಡದಲ್ಲಿ ಬರೆದು ಬಿಡ್ತೀನಿ. ಒಂದು ನಾಗಿ, ಇನ್ನೊಂದು ನಾಗ್ತಿ. ಸೊ ಇವೆರಡೂ ಕೂಡ ಬಿಹಾರದ, ಸೊ ಇಂಪಾರ್ಟೆಂಟ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ, ಯಾವ ರಾಜ್ಯದು ಅಂತ ಕೇಳ್ಬೋದು. ಬಿಹಾರದ ಜಾಮುಯಿ ಎನ್ನುವ ಜಿಲ್ಲೆಯಲ್ಲಿ ಬರುತ್ತೆ. ಸೊ ಭಾರತ ದೇಶ ಈ ಒಂದು 2024ರ ವಿಶ್ವ ಪರಿಸರ ದಿನ ಅಥವಾ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಜೂನ್ 5ರಂದು ಈ 2 ತಾಣಗಳನ್ನ ವೆಟ್ಲ್ಯಾಂಡ್ಸ್ ಆಫ್ ಇಂಪಾರ್ಟೆನ್ಸ್, ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಕರಿತೀವಿ, ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಜೌಗು ತಾಣಗಳ ಪಟ್ಟಿಗೆ ಸೇರಿಸಿದೆ ಅನ್ನಂಗೆ. ಯಾವ್ದಾವುದು? ಒಂದು ನಾಗಿ ಬರ್ಡ್ ಸ್ಯಾಂಚುರಿ, ಸೊ ಬಿಹಾರದ ಜಾಮುಯಲ್ಲಿ ಬಂದ್ರೆ, ಮತ್ತೊಂದು ನಾಗ್ತಿ
ನಾಕ್ತಿ ಬರ್ಡ್ ಸ್ಯಾಂಚುರಿ ಆಗುತ್ತೆ. ಅದು ಕೂಡ ಸೇಮ್ ಬಿಹಾರದ ಜಾಮುಯಿ ಎನ್ನುವ ಜಿಲ್ಲೆಯಲ್ಲಿ ಬರತಕ್ಕಂಥ ಎರಡು ಈ ಒಂದು ಪಕ್ಷಿಧಾಮಗಳನ್ನ ರಾಮ್ಸರ್ ಕನ್ವೆನ್ಷನ್ ಆಫ್ ವೆಟ್ಲ್ಯಾಂಡ್ಸ್ಗೆ ಸೇರಿಸುವ ಮೂಲಕ ಭಾರತದ ಒಟ್ಟು ರಾಮ್ಸರ್ ತಾಣಗಳ ಸಂಖ್ಯೆ 82 ಆಗಿದೆ ಅನ್ನೋದನ್ನ ತಿಳ್ಕೋಬೇಕು. ಯಾಕಂದ್ರೆ ಬಿಹಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡು ಮುಂದೆ ಹೋಗೋಣ. ಬಿಹಾರ ರಾಜ್ಯ, ಪಾಟ್ನಾ ರಾಜಧಾನಿ, 1950 ಸ್ಥಾಪನೆ, ಹಿಂದಿ ಆಡಳಿತ ಭಾಷೆ, 38 ಜಿಲ್ಲೆಗಳಿವೆ. ರಾಜೇಂದ್ರ ಅರ್ಲೇಕರ್ ಅವರು ಅಲ್ಲಿನ ರಾಜ್ಯಪಾಲರು, ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಬ್ಲಿಸ್ಫುಲ್ ಬಿಹಾರ್ ಎನ್ನುವುದು ಬಿಹಾರದ ಟೂರಿಸಂ ಟ್ಯಾಗ್ಲೈನ್ ಆದ್ರೆ ಪಾಟ್ನಾದಲ್ಲಿ ಹೈಕೋರ್ಟ್ ಇದೆ, 40 ಲೋಕಸಭಾ ಸ್ಥಾನಗಳಿದಾವೆ, 16 ರಾಜ್ಯಸಭಾ ಸ್ಥಾನಗಳು, ವಿಧಾನಸಭೆ 243, 75 ವಿಧಾನ ಪರಿಷತ್ ಸ್ಥಾನಗಳಿದ್ದಾವೆ. ಜನಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ, ವಿಸ್ತೀರ್ಣದಲ್ಲಿ 12ನೇ ಸ್ಥಾನದಲ್ಲಿದೆ. ಮಹಾಬೋಧಿ ದೇವಾಲಯ ಸಂಕೀರ್ಣ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನು ಪಡೆದಿದೆ. ಜೊತೆಗೆ ನಳಂದ ಮಹಾವಿಹಾರ ಕೂಡ ಹೆರಿಟೇಜ್ ಸೈಟ್ ಆಗಿದೆ. ಯಾವುದೇ ICH ಸೈಟ್ ಇಲ್ಲ. ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನ ನ್ಯಾಷನಲ್ ಪಾರ್ಕ್ ಇದೆ. ವಾಲ್ಮೀಕಿ ಹುಲಿ ಸಂರಕ್ಷಿತ ಪ್ರದೇಶವು ಕೂಡ ಇದೆ. ಒಂದಷ್ಟು ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಕೂಡ ಇದಾವೆ. ಜೊತೆಗೆ ರಾಮ್ಸರ್ ತಾಣಗಳು ಇವತ್ತು ಕನ್ವರ್ ಸರೋವರ ಇತ್ತು, ಮತ್ತೊಂದು ಈಗ ನಾಗಿ ಮತ್ತು ನಕ್ತಿ ಎನ್ನುವ ಪಕ್ಷಿಧಾಮಗಳು ಕೂಡ ಇವತ್ತು ರಾಮ್ಸರ್ ತಾಣಗಳ ಪಟ್ಟಿಗೆ ಸೇರಿದೆ ಅನ್ನೋದನ್ನು ಕಾಣಬಹುದು. ಸಂತಾಲ್, ಮುಂಡಾ, ಸ್ವರಾನ್, ಸೋಸ್, ಕರಿಯಾಸ್ ಎನ್ನುವ ಬುಡಕಟ್ಟು ಜನಾಂಗಗಳಿದ್ದು ಕರ್ಮ, ಜಾಟ್, ಜತಿನ್, ಜರ್ನಿ, ಜಜಿಯಾ ಎನ್ನುವ ನೃತ್ಯ ಪ್ರಕಾರಗಳನ್ನು ನಾವು ಬಿಹಾರದಲ್ಲಿ ಕಾಣಬಹುದು. ಜೊತೆಗೆ ಹಬ್ಬಗಳು ಕೂಡ ಇದಾವೆ. ಬಿಹುಲಾ ಹಬ್ಬ ಯಾವ ರಾಜ್ಯದ ಅಂತ ಕೇಳ್ತಾರೆ ಕೆಲವೊಂದ್ಸಲ. ಬಿಹುಲಾ ಎನ್ನುವುದು ಬಿಹಾರದ ಪ್ರಮುಖ ಹಬ್ಬವಾಗುತ್ತೆ. ಜೊತೆಗೆ ಚಾತ್ ಪೂಜಾ, ಸಮ್ ಚಕೇವಾ ಮತ್ತು ರಾಜಗಿರ್ ಮಹೋತ್ಸವಗಳು ಕೂಡ ಇದಾವೆ. ಕೋಸಿ, ಗಗರ, ಗಂಗೆ, ಮಹಾನಂದ ನದಿಗಳು ಪ್ರಮುಖ ನದಿಗಳಾದ್ರೆ ಕೆಲವೊಂದು ಅಣೆಕಟ್ಟುಗಳು ಕೂಡ ಇದಾವೆ, ನೋಡಬಹುದು. ಇಷ್ಟು ಒಂದಷ್ಟು ಫಾರ್ ಎ ಗ್ಲಾನ್ಸ್ ಅನ್ನಂಗೆ. ಓಕೆ, ಸೊ ಈ ಹಿಂದೆ ಅಂದ್ರೆ ಈ ಎರಡು ರಾಮ್ಸರ್ ತಾಣಗಳು ಬಿಹಾರದ್ದಾಗಿದ್ದಕ್ಕೆ ಬಿಹಾರದ ಬಗ್ಗೆ ಮಾಹಿತಿಯನ್ನು ನೋಡ್ತಾ ರಾಮ್ಸರ್ ತಾಣಗಳ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಜಸ್ಟ್ ಫೆಬ್ರವರಿ 2024 ಸಂದರ್ಭದಲ್ಲಿ ನಾವು ಫೆಬ್ರವರಿ 2 ಅಂತಾರಾಷ್ಟ್ರೀಯ ಜೌಗು ದಿನ ಅಥವಾ ಇಂಟರ್ನ್ಯಾಷನಲ್ ವೆಟ್ಲ್ಯಾಂಡ್ ಡೇ ಅಂತ ಏನು ಆಚರಣೆ ಮಾಡ್ತೀವಿ, ಆ ಸಂದರ್ಭದಲ್ಲಿ ಭಾರತ ಸರ್ಕಾರ ಕರ್ನಾಟಕದ 3 ಹೊಸ ರಾಮ್ಸರ್ ತಾಣಗಳ ಜೊತೆಗೆ ಒಟ್ಟು 5 ರಾಮ್ಸರ್ ತಾಣಗಳನ್ನ ಇವತ್ತು ಘೋಷಣೆ ಮಾಡಿತ್ತು. ಸೊ ಅವಾಗ 80ಕ್ಕೇರಿತ್ತು. ಇವತ್ತು ಮತ್ತೆರಡು ಸೇರೋದ್ರಿಂದ ನಾಗಿ ಬರ್ಡ್ ಸ್ಯಾಂಚುರಿ ಮತ್ತು ನಾಕ್ತಿ ಬರ್ಡ್ ಸ್ಯಾಂಚುರಿ ಸೇರಿರೋದ್ರಿಂದ 82ಕ್ಕೇರಿದೆ. ಹಾಗಾದ್ರೆ ಫೆಬ್ರವರಿಯಲ್ಲಿ ಏನ್ ಮಾತಾಡಿದ್ವಿ ಅಂದ್ರೆ ಅಂಕ ಸಮುದ್ರ ತಾಣ, ಮಾಗಡಿ ಕೆರೆ, ಅಗುನಾಶಿನಿಗೂ ಕೂಡ ರಾಮ್ಸರ್ ಪಟ್ಟಿಗೆ ಸೇರಿದ್ವಿ. 3 ಕರ್ನಾಟಕದ್ದಾಗಿತ್ತು. ಹೀಗೆ ಕರ್ನಾಟಕದ ವಿಜಯನಗರ ಜಿಲ್ಲೆಯ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ, ಗದಗ ಜಿಲ್ಲೆಯ ಮಾಗಡಿ ಕೆರೆ, ಉತ್ತರ ಕನ್ನಡ ಜಿಲ್ಲೆಯ ಅಗುನಾಶಿನಿ ನದಿಮುಖಜಿ ಪ್ರದೇಶ ಅಥವಾ ಅಳಿವೆ ಪ್ರದೇಶ ಸೇರಿದಂತೆ ಒಟ್ಟು 5 ಪ್ರದೇಶಗಳನ್ನ ರಾಮ್ಸರ್ ತಾಣಗಳ ಪಟ್ಟಿಗೆ ಸೇರಿಸಲಾಗಿತ್ತು. ಯಾವ್ಯಾವ 5 ಅಂತ ಕೂಡ ಒಂದು ಲಿಸ್ಟ್ ಅನ್ನು ಮಾಡಿ ನೋಡಿದ್ವಿ. ಕರ್ನಾಟಕದ 3 ನೋಡಿದ್ವಿ, ಮತ್ತೆರಡು ತಮಿಳುನಾಡಿಂದು ಕರೈವೆತ್ತಿ ಬರ್ಡ್ ಸ್ಯಾಂಚುರಿ ಮತ್ತು ಲಾಂಗ್ವುಡ್ ಶೋಲಾ ರಿಸರ್ವ್ ಫಾರೆಸ್ಟ್. ಹೀಗೆ 5 ತಾಣಗಳನ್ನು ಸೇರಿಸಿ 75ರಿಂದ 80 ಆಗಿತ್ತು. ಇವತ್ತು ಮತ್ತೆ 2 ಸೇರಿಸಿ 82 ಆಗಿದೆ. ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಥವಾ ಇಂಟರ್ನ್ಯಾಷನಲ್ ವೆಟ್ಲ್ಯಾಂಡ್ ಡೇ, ವಿಶ್ವ ತೇವ ಭೂಮಿ ದಿನ ಅಥವಾ ವಿಶ್ವ ಜೌಗು ದಿನ ಫೆಬ್ರವರಿ 2 ಆಗುತ್ತೆ ಪ್ರತಿ ವರ್ಷ. ಯಾಕೆ ಫೆಬ್ರವರಿ 2 ಅಂದ್ರೆ 1971 ಫೆಬ್ರವರಿ 2ರಂದು ಇರಾನ್ನ ಒಂದು ನಗರವಾಗಿರತಕ್ಕಂಥ ರಾಮ್ಸರ್ನಲ್ಲಿ ರಾಮ್ಸರ್ ಕನ್ವೆನ್ಷನ್ಗೆ ಸಹಿ ಹಾಕಲಾಗುತ್ತೆ. ಇದನ್ನ ಸಾಕಷ್ಟು ಬಾರಿ ಹೇಳಿದ್ದೀನಿ, ಬಹಳ ಜನಕ್ಕೆ ರಿವಿಷನ್ ಆಗ್ತಾ ಇರ್ಬೋದು. ಹೊಸದಾಗಿ ನೋಡೋರಿಗೆ ಸ್ವಲ್ಪ ಫಾಸ್ಟ್ ಇನ್ಫಾರ್ಮೇಶನ್ ಅನ್ಸ್ಬೋದು, ಬಟ್ ಆಲ್ರೆಡಿ ವಿಡಿಯೋಗಳನ್ನೇ ಸೆಪರೇಟ್ ಮಾಡಿದ್ದೀನಿ ಅದಕ್ಕೋಸ್ಕರ. ಹೀಗೆ ಜೌಗು ಪ್ರದೇಶಗಳು ಕೂಡ ನಾವು ಸಂರಕ್ಷಣೆ ಮಾಡಬೇಕಾಗಿರತಕ್ಕಂಥ ಪ್ರಾಮುಖ್ಯತೆಯ ತಾಣಗಳಾಗ್ತವೆ ಅನ್ನುವ ಉದ್ದೇಶದಿಂದ 1971 ಫೆಬ್ರವರಿ 1 ಮತ್ತು 2ರಂದು ಇರಾನ್ನ ಒಂದು ನಗರ ರಾಮ್ಸರ್ನಲ್ಲಿ ಒಂದು ಕನ್ವೆನ್ಷನ್ ಆಗುತ್ತೆ. ಪ್ರಪಂಚದ ವಿವಿಧ ದೇಶಗಳ ಮುಖ್ಯಸ್ಥರು, ಹೆಡ್ಗಳು ಅಲ್ಲಿ ಹೋಗಿ ಭಾಗವಹಿಸಿದ್ರು. ಆ ಮೂಲಕ ನಾವು ಜೌಗು ಪ್ರದೇಶಗಳನ್ನು ಸಂರಕ್ಷಣೆ ಮಾಡಬೇಕನ್ನೋ ಉದ್ದೇಶದಿಂದ ಒಂದು ಒಪ್ಪಂದಕ್ಕೆ ಬರ್ತಾರೆ. ಆ ಒಪ್ಪಂದ ಬಂದಿರತಕ್ಕಂಥ ದಿನವೇ ಫೆಬ್ರವರಿ 2, 1971. ಹಾಗಾಗಿ ಪ್ರತಿ ವರ್ಷ ಫೆಬ್ರವರಿ 2 ಅಂತಾರಾಷ್ಟ್ರೀಯ ಜೌಗು ದಿನ ಅಥವಾ ವಿಶ್ವ ತೇವ ಭೂಮಿ ದಿನ ಅಥವಾ ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ. 2024 ಥೀಮು ವೆಟ್ಲ್ಯಾಂಡ್ಸ್ ಅಂಡ್ ಹ್ಯೂಮನ್ ವೆಲ್ ಬೀಯಿಂಗ್. ವೆಟ್ಲ್ಯಾಂಡ್ಸ್ ಅಂಡ್ ಹ್ಯೂಮನ್ ವೆಲ್ ಬೀಯಿಂಗ್ ಅನ್ನೋದು ಫೆಬ್ರವರಿ 2 ಥೀಮ್ ಆಗುತ್ತೆ 2024. ಸೊ ಕೊಲ್ಲೇರು ಲೇಕು, ಡೀಪೋರ್ ಬೀಲು, ಹೀಗೆ ಯಾವ ಒಂದು ರಾಮ್ಸರ್ ತಾಣಗಳು ಯಾವ ರಾಜ್ಯದಲ್ಲಿ ಬರುತ್ತೆ, ಯಾವ ವರ್ಷ ಘೋಷಣೆ ಆಯಿತು ಮತ್ತು ಅವುಗಳ ಏರಿಯಾ ಕೊಟ್ಟಿದ್ದೀನಿ. ಏರಿಯಾ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಫಾರ್ ದ ಕಂಪ್ಲೀಟ್ನೆಸ್ ಕೊಟ್ಟಿದ್ದೀನಿ ಅನ್ನೋದನ್ನು ಗಮನಿಸಬೇಕು. ಹೀಗೆ ನಮ್ಮ ಭಾರತದಲ್ಲಿ 2 ರಾಮ್ಸರ್ ತಾಣಗಳು ಮೊಟ್ಟ ಮೊದಲ ಬಾರಿಗೆ ರಾಮ್ಸರ್ ತಾಣಗಳಾಗ್ತವೆ. ಅವು ಯಾವ್ಯಾವ ಅಂತ ನೀವು ಕಮೆಂಟ್ ಮಾಡಿ ಹೇಳಬೇಕು. ನಿಮಗೆ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಸೊ 1 ಮತ್ತು 2 ಈ 2ಗಳನ್ನ ಯಾವುದು ನಮ್ಮ ಭಾರತದ ಮೊದಲ ರಾಮ್ಸರ್ ತಾಣಗಳು, ಸೊ ಲಿಸ್ಟ್ ಮಾಡಿ ಹೇಳ್ಬೇಕು. 1 ಮತ್ತು 2 ಯಾವ್ಯಾವ ಅಂತ, ಮತ್ತು ಅವು ಯಾವ ರಾಜ್ಯದಲ್ಲಿ ಬರ್ತವೆ, ಯಾವ ವರ್ಷ ಘೋಷಣೆ ಆಯ್ತು ಅಂದ್ರೆ ಇನ್ನೂ ಬೆಸ್ಟ್ ಇದೆ. ಓಕೆ, ಹೀಗೆ 82ನೇದು ನಾಕ್ತಿ ಬರ್ಡ್ ಸ್ಯಾಂಚುರಿ ಬಿಹಾರ 2024ರಲ್ಲಿ ಘೋಷಣೆ ಆಯಿತು. ಇನ್ನೊಂದು 81 ನಾಗಿ ಬರ್ಡ್ ಸ್ಯಾಂಚುರಿ ಬಿಹಾರ. ಹಾಗೆ 5 ಆಲ್ರೆಡಿ ಹೇಳಿದೆ ನಾನು. ತಮಿಳುನಾಡಿನ 2, ಒಂದು ಶಾಲಬಾಗ್
ಕರೈವತ್ತಿ ಬರ್ಡ್ ಸ್ಯಾಂಚುರಿ, ಮತ್ತೊಂದು ಲಾಂಗ್ವುಡ್ ಶೋಲಾ ರಿಸರ್ವ್ ಫಾರೆಸ್ಟ್. ಆದರೆ ಕರ್ನಾಟಕದ 3 2024ರಲ್ಲಿ ಘೋಷಣೆ ಆಗಿತ್ತು. ಮಾಗಡಿ ಕೆರೆ ಕನ್ಸರ್ವೇಷನ್ ರಿಸರ್ವ್, ಅಘನಾಶಿನಿ ಈಶ್ವರಿ ಮತ್ತು ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ಆಗುತ್ತೆ. ಅದ್ರ ಹಿಂದೆ ಕೂಡ ಬೇರೆ ಬೇರೆ ಘೋಷಣೆ ಆಗಿತ್ತು. ನಮ್ಮ ಕರ್ನಾಟಕದ ಮೊದಲು ಅಂದ್ರೆ 2022ರಲ್ಲಿ ರಂಗನತಿಟ್ಟು ಪಕ್ಷಿಧಾಮವನ್ನ ಕರ್ನಾಟಕದ ಮೊಟ್ಟ ಮೊದಲ ಬರ್ಡ್ ಸ್ಯಾಂಚುರಿ ಹೌದು, ಕರ್ನಾಟಕದ ಮೊಟ್ಟ ಮೊದಲ ರಾಮ್ಸರ್ ತಾಣವೂ ಕೂಡ ಹೌದಾಗುತ್ತೆ. ನಿಮಗೆ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಭಾರತದ ಮೊದಲ ವೆಟ್ಲ್ಯಾಂಡ್ಗಳು ಅಥವಾ ರಾಮ್ಸರ್ ತಾಣಗಳು ಯಾವ್ಯಾವ ಅಂತ. ಸೊ ಇಷ್ಟು ಹೇಳ್ತಾ ಈಗ ಮುಂದೆ ಹೋಗೋಣ. ಈಗ 2024ನೇ ಸಾಲಿನಲ್ಲಿ ಭಾರತವು ತನ್ನ 5 ಹೊಸ ರಾಮ್ಸರ್ ತಾಣಗಳನ್ನ ರಾಮ್ಸರ್ ಒಪ್ಪಿಗೆ ಪಡೆಯುವುದರೊಂದಿಗೆ ಒಟ್ಟು 80ಕ್ಕೆ ಏರಿತು. ಇವತ್ತು +2 ಆಗ್ತಾ ಇದೆ, ಹಾಗಾಗಿ 82 ಆಯ್ತು. ಇದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಹೀಗೆ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡ್ಬೋದು. ಸೊ ಇದನ್ನ ನಾನು ಸೆಪರೇಟ್ ಆಗಿ ಇನ್ನೊಮ್ಮೆ ನಿಮ್ಮ KS ಎಕ್ಸಾಮ್ಗೆ ಯೂಸ್ ಆಗಂಗೆ ಎನ್ವಿರಾನ್ಮೆಂಟ್ನ ಗ್ಲಾನ್ಸ್ ಮಾಡ್ತಾ ಹೋಗ್ತೀನಿ, ಅವಾಗ ಮತ್ತಷ್ಟು ಅಪ್ಡೇಟ್ ಮಾಡಿ ಹೇಳ್ತಾ ಹೋಗ್ತೀನಿ. ಈಗ ನೀರು ಭೂಪ್ರದೇಶವನ್ನು ಆವರಿಸಿರುವ ಅಥವಾ ಆ ನೀರು ವರ್ಷ ಪೂರ್ತಿ ಅಥವಾ ವರ್ಷದ ಕೆಲವು ದಿನಗಳು ಭೂಮಿಯ ಮೇಲ್ಮೈ ಮೇಲೆ ಅಥವಾ ಅದರ ಸಮೀಪ ಇರುವ ಪ್ರದೇಶಗಳನ್ನ ಜೌಗು ಪ್ರದೇಶಗಳನ್ನು ಅಂತೀವಿ. ಸಿಂಪಲ್ ಆಗಿ ನೀರು ನಿಂತಿರಬೇಕು, ಅಲ್ಲಿ ಬೇರೆ ಬೇರೆ ಸಸ್ಯ ಪ್ರಭೇದಗಳು ಜೀವ ಪ್ರಭೇದಗಳು ಜೀವಿಸ್ತಾ ಇರಬೇಕು. ನೀರು ಒಂದಷ್ಟು ದಿನಗಳ ಕಾಲ ನಿಂತಾ ಇರಬೇಕು. ಅದು ಕೆರೆ ಕಟ್ಟೆ ಅಥವಾ ಯಾವುದೇ ಒಂದು ಗದ್ದೆಗಳಾಗಿರ್ಬೋದು, ಸರೋವರಗಳಾಗಿರ್ಬೋದು, ಇಂಥವೆಲ್ಲವೂ ಕೂಡ ಜೌಗು ಪ್ರದೇಶಗಳಾಗ್ತವೆ. ಈ ಜೌಗು ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ಜೀವ ಸಸ್ಯ ಪ್ರಭೇದಗಳು ಪ್ರಾಣಿ ಪ್ರಭೇದಗಳು ಇರೋದ್ರಿಂದ ಅವುಗಳನ್ನು ಕೂಡ ಸಂರಕ್ಷಣೆ ಮಾಡಬೇಕನ್ನೋ ಉದ್ದೇಶದಿಂದನೇ ರಾಮ್ಸರ್ ಕನ್ವೆನ್ಷನ್ ಆಗುತ್ತೆ. ವಿಶ್ವದ ಜೌಗು ಪ್ರದೇಶಗಳ ಅವುಗಳ ಸಂರಕ್ಷಣೆ ಮತ್ತು ಸುಸ್ಥಿರ ಬಳಕೆಗಾಗಿರುವ ಅಂತಾರಾಷ್ಟ್ರೀಯ ಕನ್ವೆನ್ಷನ್ ಅಥವಾ ಒಪ್ಪಂದವೇ ರಾಮ್ಸರ್ ಕನ್ವೆನ್ಷನ್ ಆಗುತ್ತೆ. ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಫೆಬ್ರವರಿ 2, 1971. ಇದೊಂದು ನಾನ್ ಗವರ್ನಮೆಂಟಲ್ ಒಪ್ಪಂದ ಆಗುತ್ತೆ. ಬಹಳ ಕಡೆ ಕೇಳ್ತಾರೆ ವೆದರ್ ಇಟ್ ಇಸ್ ಎ ಗವರ್ನಮೆಂಟಲ್ ಆರ್ ನಾನ್ ಗವರ್ನಮೆಂಟಲ್ ಅಂದ್ರೆ ನಾನ್ ಗವರ್ನಮೆಂಟಲ್ ಆಗುತ್ತೆ. ಫೆಬ್ರವರಿ 2 ವಿಶ್ವ ಜೌಗು ದಿನವಾಗುತ್ತೆ. ಇನ್ನು ಭಾರತದಲ್ಲಿರ್ತಕ್ಕಂಥ 82 ಪ್ರಮುಖವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದ ರಾಮ್ಸರ್ ತಾಣಗಳಲ್ಲಿ ಕೆಲವೊಂದು ಬಹಳ ಪ್ರಮುಖವಾಗಿದ್ದಾವೆ. ಒಂದು ಊಲಾರ್ ಲೇಕ್, ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ. ಏಷ್ಯಾದ ಅತಿ ದೊಡ್ಡ ಶುದ್ಧ ನೀರಿನ ಅಥವಾ ಸಿಹಿ ನೀರಿನ ಸರೋವರಗಳಲ್ಲಿ ಒಂದಾಗಿದೆ ಊಲಾರ್ ಲೇಕ್, ಜಮ್ಮು ಕಾಶ್ಮೀರ. ಮತ್ತೊಂದು ಸಾಂಬಾರ್ ಲೇಕ್, ಭಾರತದ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರವಾಗುತ್ತೆ. ಉಪ್ಪು ನೀರಿನ ಸರೋವರ ಅಂದ ತಕ್ಷಣ ನಾವು ಸಮುದ್ರದಿಂದ ನೀರು ಯಾವ ಕಡೆ ಬಂದು ಉಳಿದಿರ್ತಕ್ಕಂಥ ನೀರಲ್ಲ, ಬದಲಾಗಿ ಒಳನಾಡಿನಲ್ಲಿಯೇ ಭಾರತದ ಒಳಗಡೆ, ಅದು ರಾಜಸ್ಥಾನದಲ್ಲಿ ಸಾಂಬಾರ್ ಲೇಕ್ ಭಾರತದ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರವಾಗುತ್ತೆ. ಮತ್ತೊಂದು ಚಿಲಿಕಾ ಲೇಕ್ ಲಾರ್ಜೆಸ್ಟ್ ಕೋಸ್ಟಲ್ ಲಗೂನ್ ಇನ್ ಇಂಡಿಯಾ ಆಗುತ್ತೆ ಮತ್ತು ಸೆಕೆಂಡ್ ಲಾರ್ಜೆಸ್ಟ್ ಬ್ರಾಕಿಶ್ ವಾಟರ್ ಲಗೂನ್ ಇನ್ ದ ವರ್ಲ್ಡ್ ಆಗುತ್ತೆ. ಏನಿದೆ ಲಗೂನ್ ಅಂದ್ರೆ ಸಮುದ್ರದ ನೀರು ಒಳಗಡೆ ಹೋಗಿ ಈ ಭೂಪ್ರದೇಶ ಏನಾಗುತ್ತೆ ಸೊ ಬೇರ್ಪಡಿಸುತ್ತೆ ಆ ಸಮುದ್ರದ ನೀರನ್ನ, ಆಗ ಲಗೂನ್ಗಳು ಕ್ರಿಯೇಟ್ ಆಗ್ತವೆ. ಈ ಲಗೂನ್ಗೆ ಅಂದ್ರೆ ಚಿಲಿಕಾ ಲೇಕ್ ಎನ್ನುವ ಒಂದು ಭಾರತದ ಮೊಟ್ಟ ಮೊದಲ ಒಂದು ರಾಮ್ಸರ್ ತಾಣಕ್ಕೆ ನಾನೇ ಇಂಟನ್ನು ಕೊಡ್ತಾ ಇದ್ದೀನಿ. ಇದಕ್ಕೆ ಸಾಕಷ್ಟು ಒಡಿಸ್ಸಾದ ವಿವಿಧ ನದಿಗಳ ನೀರು ಕೂಡ ಬಂದು ಸೇರುತ್ತೆ. ಹೀಗೆ ಉಪ್ಪು ನೀರು ಮತ್ತು ಸಿಹಿ ನೀರಿನ ಒಂದು ಮಿಕ್ಸ್ಚರ್ ಅನ್ನ, ಒಂದು ಮಿಲನವನ್ನು ನಾವು ಬ್ರಾಕಿಶ್ ವಾಟರ್ ಅಂತ ಕರಿತೀವಿ. ಅಂತಹ ಲಗೂನ್ಗಳಲ್ಲಿ ಪ್ರಪಂಚದಲ್ಲಿ 2ನೇ ದೊಡ್ಡ ಬ್ರಾಕಿಶ್ ವಾಟರ್ ಲಗೂನ್ ಅಂದ್ರೆ ಅದು ಚಿಲಿಕಾ ಲೇಕ್ ಆಗುತ್ತೆ ಮತ್ತು ಭಾರತದ ಅತಿ ದೊಡ್ಡ ಲಗೂನ್ ಕೂಡ ಆಗುತ್ತೆ. ಇನ್ನೊಂದು ಕೇರಳದ ಅತಿ ದೊಡ್ಡ ಸರೋವರ ಮತ್ತು ಭಾರತದ ಅತಿ ಉದ್ದದ ಸರೋವರ ಅಂದ್ರೆ ವೆಂಬನಾಡ್ ಕೋಲ್ ಲೇಕ್ ಆಗುತ್ತೆ. ಸುಮಾರು 96.5 ಕಿಲೋಮೀಟರ್ ಉದ್ದದ ಅತಿ ದೊಡ್ಡ ಕೆರೆ ಅಥವಾ ಅತಿ ದೊಡ್ಡ ಸರೋವರ ಅಂದ್ರೆ ವೆಂಬನಾಡ್ ಕೋಲ್ ಲೇಕ್ ಕೇರಳದಲ್ಲಿ ಬರುತ್ತೆ. ಇದು ಕೂಡ ಒಂದು ವೆಟ್ಲ್ಯಾಂಡ್ ಆಗಿದೆ. ಮತ್ತೊಂದು ವಿಶೇಷ, ದೇಶದ ಈಶಾನ್ಯ ಪ್ರದೇಶದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂದ್ರೆ ಲೋಕ್ತಕ್ ಲೇಕ್ ಆಗುತ್ತೆ, ಮಣಿಪುರದಲ್ಲಿ ಬರುತ್ತೆ. ಮಣಿಪುರದ ಲೋಕ್ತಕ್ ಸರೋವರ ಏನಿದೆ ಅಲ್ವಾ, ಇದು ಇಡೀ ನಮ್ಮ ಈಶಾನ್ಯ ಪ್ರದೇಶದಲ್ಲಿ ಬರುವ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗುತ್ತೆ. ಮತ್ತು ಕೈಬುಲ್ ಲಾಮ್ಜಾವೋ ಎನ್ನುವ ಇಡೀ ವಿಶ್ವದಲ್ಲಿಯೇ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಏನಿದೆ ಅದು ಕೂಡ ಇದೇ ಲೋಕ್ತಕ್ ಲೇಕ್ ಅಲ್ಲಿ ಬರುತ್ತೆ. ಆ ಫ್ಲೋಟ್ ಆಗುವ ಬಯೋಮಾಸ್ ಗಳನ್ನ ಫುಮ್ಡಿಗಳೆಂದು ಕರಿತೀವಿ. ಇದು ಕೂಡ ಬಹಳ ಎಕ್ಸಾಮ್ ಅಲ್ಲಿ ಆಲ್ರೆಡಿ ಬಂದಿದೆ, ಫುಮ್ಡಿಗಳಂದ್ರೆ ಏನು ಅಂತ. ಸೊ ಇದನ್ನ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಇದು ಆಲ್ರೆಡಿ ನಿಮ್ಗೆ ಗೊತ್ತಿರ್ತಕ್ಕಂಥದ್ದೇ. ಮತ್ತೊಂದು ಕೈಬುಲ್ ಲಾಮ್ಜಾವೋ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಇಸ್ ಹೋಮ್ ಟು ದ ಎಂಡೇಂಜರ್ಡ್ ಸಾಂಗೈ ಡೀರ್ ಎನ್ನುವ ಒಂದು ಜಿಂಕೆ ಜಾತಿಯ ಪ್ರಾಣಿಗೂ ಕೂಡ ಈ ಒಂದು ಫುಮ್ಡಿಗಳು ವಾಸವಾಗಿದ್ದಾವೆ ಅಥವಾ ಕೈಬುಲ್ ಲಾಮ್ಜಾವೋ ಒಂದು ತಾಣವಾಗಿದೆ. ಸಾಂಗೈ ಡೀರ್ ಅಂದ್ರೆ ಡ್ಯಾನ್ಸಿಂಗ್ ಡೀರ್ ಆಗುತ್ತೆ. ಇದು ಯಾವ ರಾಜ್ಯದ ರಾಜ್ಯ ಪ್ರಾಣಿ ಅಂದ್ರೆ ಮಣಿಪುರ ರಾಜ್ಯದ ರಾಜ್ಯ ಪ್ರಾಣಿ, ಸ್ಟೇಟ್ ಆನಿಮಲ್ ಆಗುತ್ತೆ ಸಾಂಗೈ ಡೀರ್. ಒಂದ್ ಕಡೆ ಕೈಬುಲ್ ಲಾಮ್ಜಾವೋ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಆದ್ರೆ ಮತ್ತೊಂದ್ ಕಡೆ ಸೊ ಸಾಂಗೈ ಡೀರ್ ವಿಚ್ ಇಸ್ ಫೌಂಡ್ ಓನ್ಲಿ ಇನ್ ದ ಮಣಿಪುರ ಸ್ಟೇಟ್ ವಿಚ್ ಇಸ್ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥದ್ದು. ಲಾಸ್ಟ್ ಮಾಹಿತಿ ಅಂದ್ರೆ ಪ್ರತಿ 3 ವರ್ಷಕ್ಕೊಮ್ಮೆ ಒಪ್ಪಂದದ ಪಕ್ಷಗಳ ಸಮ್ಮೇಳನ ಅಥವಾ ಕಾನ್ಫರೆನ್ಸ್ ಆಫ್ ದ ಪಾರ್ಟೀಸ್ ನಡೆಯುತ್ತೆ, COP ಅಂತ ಕರಿತೀವಿ. 1990ರಲ್ಲಿ ಸ್ವಿಟ್ಜರ್ಲೆಂಡ್ನ ಮಾಂಟ್ರಾಕ್ಸ್ ಅಲ್ಲಿ ನಡೆದ 4ನೇ ಒಪ್ಪಂದದ ಪಕ್ಷಗಳ ಸಮ್ಮೇಳನ ಅಥವಾ ಕಾನ್ಫರೆನ್ಸ್ ಆಫ್ ದ
ಪಾರ್ಟೀಸ್ ಅಂತ, ಕಾಂಟ್ರಾಕ್ಟಿಂಗ್ ಪಾರ್ಟೀಸ್ ಅಂತ ಏನ್ ಕರಿತೀವಿ, COP4 ಅಲ್ಲಿ ಆಪತ್ತಿಗೊಳಗಾಗಿರ್ತಕ್ಕಂತಹ ರಾಮ್ಸರ್ ತಾಣಗಳ ಉಳಿವಿಗೆ ಒಂದು ರೆಕಾರ್ಡ್ ಅನ್ನ ಮೇಂಟೈನ್ ಮಾಡಲಾಯಿತು. ಅಂದ್ರೆ ಇವತ್ತು ಸಾವಿರಾರು ವೆಟ್ಲ್ಯಾಂಡ್ಗಳನ್ನ ರಾಮ್ಸರ್ ಪಟ್ಟಿಗೆ ಸೇರಿಸಿದ್ದಾರೆ. ಅದರಲ್ಲಿ ಭಾರತದ 82 ಕೂಡ ಇದಾವೆ. ಈ 82ರಲ್ಲಿ ಕೆಲವೊಂದು ರಾಮ್ಸರ್ ತಾಣಗಳು ಬಹಳ ತೊಂದರೆಗೊಳಗಾಗಿರ್ತವೆ. ಅಂಥವುಗಳಿಗೆ ಸೆಪರೇಟ್ ಲಿಸ್ಟ್ ಮಾಡಿಬಿಡೋಣ. ಯಾವ ಸೆಪರೇಟ್ ಲಿಸ್ಟು? ಸೊ ಈ ತರ ಸೆಪರೇಟ್ ಲಿಸ್ಟ್ ಮಾಡಿಬಿಡೋಣ. ಅಂತಹ ರೆಕಾರ್ಡ್ ಅನ್ನ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಂತ ಕರೀತಾರೆ. ಮಾಂಟ್ರಿಯಾಕ್ಸ್ ರೆಕಾರ್ಡ್. ಯಾಕೆ ಮಾಂಟ್ರಿಯಾಕ್ಸ್ ಅನ್ನೋ ಹೆಸರು ಬಂತಂದ್ರೆ 1990ರಲ್ಲಿ ಸ್ವಿಟ್ಜರ್ಲೆಂಡ್ ನ ಮಾಂಟ್ರಿಯಾಕ್ಸ್ ಅಲ್ಲಿ ಒಂದು ಮೀಟಿಂಗ್ ನಡೆಯುತ್ತಲ್ವ, COP4. ಆ COP4 ಅಲ್ಲಿ ಇಂತಹ ಒಂದು ಐಡಿಯಾ ಬರುತ್ತೆ, ಇಲ್ಲ ನಾವೆಲ್ಲವನ್ನ ಒಂದೇ ಕ್ಯಾಟಗರಿಗೆ ಸೇರಿಸೋದು ಬೇಡ, ಆ ನೂರಾರು ವೆಟ್ಲ್ಯಾಂಡ್ಸ್ ಗಳಲ್ಲಿ ಸೆಪರೇಟ್ ಆಗಿ ತೀವ್ರ ತೊಂದರೆಯಲ್ಲಿರ್ತಕ್ಕಂತಹ, ನಾವು ರಾಮ್ಸರ್ ಪಟ್ಟಿಗೆ ಸೇರಿಸಿದ್ರು ಕೂಡ ಅದನ್ನ ಸರಿಯಾಗಿ ಮೇಂಟೈನ್ ಮಾಡದೇ ಇದ್ರೆ ಅಂತಹ ಪಟ್ಟಿಯನ್ನು ಸಪರೇಟ್ ಆಗಿ ನೋಡೋಣ. ಅಲ್ಲಿ ನಾವು ಹೆಚ್ಚಿನ ಪ್ರಮಾಣದ ಫೋಕಸ್ ಅನ್ನು ಮಾಡಿ ಅದನ್ನ ಒಳ್ಳೆ ಸ್ಥಿತಿಗೆ ತರುವ ಪ್ರಯತ್ನವನ್ನು ಮಾಡೋಣ ಅನ್ನೋ ಉದ್ದೇಶದಿಂದ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅನ್ನು ತರ್ತಾರೆ. ತಾಂತ್ರಿಕ ಬೆಳವಣಿಗೆಗಳು ಅಂದ್ರೆ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್, ಮಾಲಿನ್ಯ ಅಂದ್ರೆ ಪೊಲ್ಯೂಷನ್ ಅಥವಾ ಹ್ಯೂಮನ್ ಇಂಟರ್ವೆನ್ಷನ್ ಅಥವಾ ಮಾನವ ಹಸ್ತಕ್ಷೇಪದಿಂದಾಗಿ ಪರಿಸರ ಅಂದ್ರೆ ಆ ಒಂದು ರಾಮ್ಸರ್ ತಾಣ ಅಥವಾ ಆ ಒಂದು ಜೌಗು ತಾಣದ ಪರಿಸರ ಸ್ವರೂಪ ಬದಲಾಗಿರುವ ಅಥವಾ ಬದಲಾಗುತ್ತಿರುವ ಅಥವಾ ಮುಂದೆ ಬದಲಾಗುವ ಸಾಧ್ಯತೆ ಇರುವ ರಾಮ್ಸರ್ ತಾಣಗಳ ಪಟ್ಟಿಯನ್ನೇ ನಾವು ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಂತ ಕರಿತೀವಿ. So the Montreux record is a register of wetland site on the list of Ramsar wetlands of international importance where changes in ecological character have occurred or occurring or likely to occur as a result of technological developments, pollution or other human interference ಅಂತ ಕರಿತೀವಿ. ಅಂದ್ರೆ ಮಾನವನ ಹಸ್ತಕ್ಷೇಪದಿಂದಾಗಿರ್ಬೋದು, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಅಂದ್ರೆ ತಾಂತ್ರಿಕ ಬೆಳವಣಿಗೆಗಳಿಂದಾಗಿರ್ಬೋದು ಅಥವಾ ಪರಿಸರ ಮಾಲಿನ್ಯದಿಂದಾಗಿರ್ಬೋದು, ಇವೆಲ್ಲ ವಿಚಾರಗಳಿಂದಾಗಿ ಯಾವ ಜೌಗು ತಾಣಗಳ ಪರಿಸರ ಸ್ವರೂಪ ಏನು ಬದಲಾಗುತ್ತಾ ಇದೆಯೋ ಅಥವಾ ಹ್ಯಾವ್ ಅಕ್ಕರ್ಡ್ ಅಥವಾ ಬದಲಾಗುತ್ತಿರುವ ಅಂದ್ರೆ ಆರ್ ಅಕ್ಕರಿಂಗ್ ಆರ್ ಮುಂದೆ ಬದಲಾಗುವ ಸಾಧ್ಯತೆ ಇದೆ ಆರ್ ಲೈಕ್ಲಿ ಟು ಅಕ್ಕರ್ ಎನ್ನುವ ರಾಮ್ಸರ್ ತಾಣಗಳನ್ನ ಸೆಪರೇಟ್ ಪಟ್ಟಿಯಲ್ಲಿ ಸೇರಿಸ್ತಾ ಹೋಗ್ತಾರೆ. ಅದನ್ನೇ ನಾವು ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಂತ ಕರಿತೀವಿ. ಏಪ್ರಿಲ್ 2020 ವೇಳೆಗೆ ಒಟ್ಟು ವಿಶ್ವದ 48 ರಾಮ್ಸರ್ ತಾಣಗಳು ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಲ್ಲಿ ಇದಾವೆ. ಇದನ್ನು ಸ್ವಲ್ಪ ಅಪ್ಡೇಟ್ ಮಾಡಿ ನಾನು KS ಗೆ ನಿಮಗೆ ಡೆಫಿನೆಟ್ಲಿ ಒಂದು ಮಾಡಿಫೈಡ್ ಅಥವಾ ಅಪ್ಡೇಟೆಡ್ ವಿಡಿಯೋನ ಮಾಡ್ಕೊಡ್ತೀನಿ. ಪರಿಸರ ವಿಜ್ಞಾನದ ಮೇಲಿನ ರಿವಿಷನ್ ಸೀರೀಸು. ಭಾರತದ 2 ತಾಣಗಳು ಇವತ್ತು ಈ ಒಂದು ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಲ್ಲಿ ಇದಾವೆ. ಒಂದು ರಾಜಸ್ಥಾನದ ಭರತ್ಪುರ್ ನ್ಯಾಷನಲ್ ಪಾರ್ಕ್ ಅಂತ ಏನ್ ಕರಿತೀವಿ, ಕಿಯಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಒಂದಾದ್ರೆ, ಮತ್ತೊಂದು ಮಣಿಪುರದ ಲೋಕ್ತಕ್ ಲೇಕ್ ಕೂಡ ಈ ಒಂದು ಮಾಂಟ್ರಿಯಾಕ್ಸ್ ರೆಕಾರ್ಡ್ಗೆ ಸೇರಿದೆ ಅನ್ನೋದನ್ನ ಕೇಳಬಹುದು. ಸೊ ಒಂದು ಪ್ರಶ್ನೆ ಕೂಡ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ದ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಇಸ್ ಎ ರಿಜಿಸ್ಟರ್ ಆಫ್ ವೆಟ್ಲ್ಯಾಂಡ್ ಸೈಟ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂಡ್ ದ ಸೆಕೆಂಡ್ ಕ್ವಶನ್ ಈಸ್ 3 ವೆಟ್ಲ್ಯಾಂಡ್ಸ್ ಆಫ್ ಇಂಡಿಯಾ ಆರ್ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಲ್ಲಿ ಇದೆ ಅಂದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಇವಾಗ 2 ಇದೆ. ಹಿಂದೆ ಚಿಲಿಕಾ ಲೇಕ್ ಕೂಡ ಇದರಲ್ಲಿತ್ತು, ಬಟ್ ನಂತರದ ದಿನಗಳಲ್ಲಿ ಚಿಲಿಕಾ ಲೇಕ್ ಅಲ್ಲಿ ಈ ರೀತಿಯ ಬದಲಾವಣೆ ಏನಾಗ್ತಾ ಇರೋದನ್ನ ಗಮನಿಸಿ ನಂತರ ಆ ಬದಲಾವಣೆಗಳನ್ನು ಮತ್ತೆ ವಾಪಸ್ ತೆಗೆದುಕೊಳ್ತಾರೆ. ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಸ್ಥಿತಿಯನ್ನು ಮರಳಿ ತರ್ತಾರೆ. ಆ ಮೂಲಕ ಚಿಲಿಕಾ ಲೇಕ್ ಮತ್ತೊಮ್ಮೆ ಈ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಲ್ಲಿ ಇದ್ದದ್ದು ಹೊರಗಡೆ ಬರುತ್ತೆ ಅನ್ನೋದನ್ನ ತಿಳ್ಕೊಬೇಕು. ಹಂಗಂತ ಚಿಲಿಕಾ ಲೇಕ್ ಇವತ್ತು ರಾಮ್ಸರ್ ತಾಣ ಅಲ್ವಾ ಸರ್ ಅಂದ್ರೆ ರಾಮ್ಸರ್ ತಾಣವೇ ಪಟ್ಟಿಯಲ್ಲಿದೆ, ಬಟ್ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದದನ್ನ ತೆಗೆದು ನಾರ್ಮಲ್ ಕಂಡೀಷನ್ಗೆ ತಂದ್ರಿ. ಇವತ್ತು ಸೀರಿಯಸ್ ಕಂಡೀಷನ್ ಅಲ್ಲಿ ಯಾವ್ದಿದೆ? ಕಿಯಲಾಡಿಯೋ ರಾಷ್ಟ್ರೀಯ ಉದ್ಯಾನವನ, ಮತ್ತೊಂದು ಲೋಕ್ತಕ್ ಲೇಕ್ ಆಗುತ್ತೆ. ಮೇ ಬಿ ಬಹಳ ಡಿಸ್ಕಷನ್ ಮಾಡ್ಬಿಟ್ಟು ಅನ್ಸುತ್ತೆ. ಇರ್ಲಿ, ಯಾಕಂದ್ರೆ ಬಹಳ ದಿನ ಆಗಿತ್ತು ರಿವಿಷನ್ ಮಾಡಿ ರಾಮ್ಸರ್ ತಾಣಗಳ ಬಗ್ಗೆ. ಹೊಸದಾಗಿ 2 ಬಂದಿದ್ದಾವೆ, ಅದಕ್ಕೋಸ್ಕರ ಎಲ್ಲವನ್ನ ಹೇಳ್ತಾ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 2. ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಅಜಿತ್ ದೋವಲ್ ಅವರು ಮರು ನೇಮಕಗೊಂಡಿದ್ದಾರೆ. ಅಜಿತ್ ದೋವಲ್ ರೀ ಅಪಾಯಿಂಟೆಡ್ ಆಸ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ಇಂಡಿಯನ್ ಜೇಮ್ಸ್ ಬಾಂಡ್ ಅಂತ ಕರಿತಾ ಇದ್ದೀವಿ. ಸೊ ಹಾಗಾದ್ರೆ ದೋವಲ್ ಮತ್ತೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ. ನರೇಂದ್ರ ಮೋದಿ ಅವರ 3.0 ಸರ್ಕಾರದಲ್ಲಿ ಅಜಿತ್ ದೋವಲ್ ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಮುಂದುವರಿಯಲಿದ್ದಾರೆ. ಇದೇ ವೇಳೆ ಇಂದಿನ ಸರ್ಕಾರದ ಅವಧಿಯಲ್ಲಿ ಪ್ರಧಾನಿಯವರ ಆಪ್ತ ವಲಯದಲ್ಲಿದ್ದ ಹಲವು ಅಧಿಕಾರಿಗಳನ್ನ ಕೇಂದ್ರ ಸರ್ಕಾರ ಮರು ನೇಮಕ ಮಾಡಿದೆ. ಮೋದಿ ಅವರು ಪ್ರಧಾನಿಯಾದಂತೆ ಸತತ 3ನೇ ಬಾರಿಗೂ ಕೂಡ ಅಜಿತ್ ದೋವಲ್ ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ಇವತ್ತು ಮರು ನೇಮಕವನ್ನು ಮಾಡಲಾಗಿದೆ. ಮೊದಲನೇದು ಬರೆದು ಬಿಡೋಣ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಥವಾ NSA ಯಾರಂದ್ರೆ ಅಜಿತ್ ದೋವಲ್ ಅವರು 3ನೇ ಬಾರಿಗೆ ಮತ್ತೊಮ್ಮೆ ಮರು ಆಯ್ಕೆಗೊಂಡಿದ್ದಾರೆ. 2ನೇ ಪಾಯಿಂಟ್, ದೋವಲ್ ಅವರನ್ನ ಮುಂದಿನ ಆದೇಶದವರೆಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ನೇಮಕಗೊಳಿಸಿ ಕೇಂದ್ರ ಸರ್ಕಾರದ ಸಂಪುಟ ನೇಮಕಾತಿ ಆದೇಶ ಹೊರಡಿಸಿದ್ದು ಸಂಪುಟ ದರ್ಜೆ ಸ್ಥಾನಮಾನವನ್ನು ನೀಡಲಾಗಿದೆ. 2014ರಿಂದಲೂ ಕೂಡ ದೋವಲ್ ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಮುಂದುವರಿತಾ ಇದ್ದಾರೆ. ಮೋದಿ 1.0, ಮೋದಿ 2.0, ಮೋದಿ 3.0 ಅಥವಾ 3.0ದಲ್ಲೂ ಕೂಡ. ಇದೇ ವೇಳೆ ಮತ್ತೊಂದು ಅಪ್ಡೇಟ್ ಅಂದ್ರೆ, ಇದೇ ವೇಳೆ ನಿವೃತ್ತ IAS ಅಧಿಕಾರಿ PK ಮಿಶ್ರಾ ಅವರನ್ನ ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಯಾಗಿ, ಸೊ ಯಾರು PK ಮಿಶ್ರಾ
ಇವರನ್ನ ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಯಾರು ಅಂದ್ರೆ PK ಮಿಶ್ರಾರವರನ್ನ ಮುಂದುವರಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಸಂಪುಟ ದರ್ಜೆ ಸ್ಥಾನಮಾನವನ್ನ ನೀಡಲಾಗ್ತಾ ಇದೆ. ಜೊತೆಗೆ ಮೂರನೇ ಅಪ್ಡೇಟ್ ಅಂದ್ರೆ ಈ ನಡುವೆ ಪ್ರಧಾನಿ ಮೋದಿ ಅವರಿಗೆ ಸಲಹೆಗಾರರಾಗಿದ್ದ ಅಂದ್ರೆ ಅಡ್ವೈಸರ್ ಟು PM ಅಥವಾ ಪ್ರೈಮ್ ಮಿನಿಸ್ಟರ್ ಅಂತ ಕರಿತೀವಿ. ಅದರಲ್ಲಿ ಒಬ್ರು ಅಮಿತ್ ಖರೆ. ಸೊ ಎರಡನೇರವರು ತರುಣ್ ಕಪೂರ್. ಹೀಗೆ ಪ್ರಧಾನಿ ಮೋದಿ ಅವರ ಸಲಹೆಗಾರರಾಗಿದ್ದ ಅಮಿತ್ ಖರೆ ಮತ್ತು ತರುಣ್ ಕಪೂರ್ ಅವರನ್ನ ಮತ್ತೆ ಮುಂದುವರಿಸಲಾಗಿದೆ. ಖರೆ ಹಾಗೂ ತರುಣ್ ಅವರಿಗೆ ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಮಟ್ಟದ ಸ್ಥಾನಮಾನ ಕೂಡ ಸಿಗಲಿದೆ. ಇಲ್ಲಿ 3 ಪ್ರಮುಖ ಅಪ್ಡೇಟ್. ಒಂದು, ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಯಾರು ಕಂಟಿನ್ಯೂ ಆಗ್ತಾ ಇದ್ದಾರೆ ಅಂದ್ರೆ ಅಜಿತ್ ದೋವಲ್ ಅವರು, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ಇಂಡಿಯನ್ ಜೇಮ್ಸ್ ಬಾಂಡ್. ಮತ್ತೊಂದು PK ಮಿಶ್ರಾ ಅವರು ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತಿಬ್ರು ಆಕ್ಚುಲಿ ಅಮಿತ್ ಖರೆ, ತರುಣ್ ಕಪೂರ್ ಅವರು ಅಡ್ವೈಸರ್ಸ್ ಟು PM ಅಥವಾ ಪ್ರಧಾನಮಂತ್ರಿಯ ಆಪ್ತ ಸಲಹೆಗಾರರು ಅಂತ ಕೂಡ ಕರೀಬಹುದು. ಓಕೆ, ಸೊ ನೋಡ್ಬೋದು, ರೀಅಪಾಯಿಂಟೆಡ್ ಆಸ್ ಎ 2 years term ಅಮಿತ್ ಖರೆ, ತರುಣ್ ಕಪೂರ್ ಆಸ್ ಎ ಅಡ್ವೈಸರ್ಸ್ ಟು PM, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅಂಡ್ ಪ್ರಿನ್ಸಿಪಲ್ ಸೆಕ್ರೆಟರಿ. ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಟು ಪ್ರೈಮ್ ಮಿನಿಸ್ಟರ್ ಅವರು PK ಮಿಶ್ರಾರವರು. ಇನ್ನು ವಿಶ್ವಾಸಾರ್ಹವಾಗಿ ದುಡಿಯುವ ಯಾರಿಗೂ ಅವಕಾಶಗಳು ಸದಾ ನಿಗದಿಯಾಗಿರುತ್ತವೆ ಎನ್ನುವುದಕ್ಕೆ 3ನೇ ಬಾರಿಗೆ NSA ಆಗಿ ನೇಮಕಗೊಂಡಿರುವ ಅಜಿತ್ ದೋವಲ್ ಅವರೇ ಸಾಕ್ಷಿ ಆಗ್ತಾರೆ. ಆಂತರಿಕ ಭದ್ರತೆ, ಗಡಿಯಾಚೆಗಿನ ಸವಾಲು ನಿಭಾಯಿಸುವ ವಿಚಾರದಲ್ಲಿ ಪ್ರಧಾನಿ ಮೋದಿ ಅವರಿಗೆ ದೋವಲ್ ಅವರು ಟ್ರಬಲ್ ಶೂಟರ್ ಆಗಿ ಇದ್ದಾರೆ. ಅಜಿತ್ ದೋವಲ್ 3ನೇ ಬಾರಿಗೆ NSA ಆಗಿ ಆಗಿದ್ದೇಗೆ? ಜೇಮ್ಸ್ ಬಾಂಡ್ ಕಂಟಿನ್ಯೂ, ದೋವಲ್ ನಡೆದು ಬಂದ ದಾರಿ. 1968ರಲ್ಲಿ IPS ಅಧಿಕಾರಿಯಾಗಿ ಕೇರಳದ ಕೊಟ್ಟಾಯಂ ಜಿಲ್ಲೆಯಿಂದ ವೃತ್ತಿ ಜೀವನ ಆರಂಭಿಸಿದ್ದಾರೆ ಅಜಿತ್ ದೋವಲ್ ಅವರು. 1972ರಲ್ಲಿ ಗುಪ್ತಚರ ಬ್ಯೂರೋ ಸೇರ್ಪಡೆ, ಈಶಾನ್ಯ ಗಡಿಗಳಲ್ಲಿ ಶಾಂತಿ ಸ್ಥಾಪಿಸುವಲ್ಲಿ ಪಾತ್ರ. ಸೊ ಪಾಕಿಸ್ತಾನದಲ್ಲಿ ಹಲವು ವರ್ಷಗಳ ಕಾಲ ಅಂಡರ್ ಕವರ್ ಏಜೆಂಟ್ ಆಗಿ ಕಾರ್ಯನಿರ್ವಹಣೆ, ಗುಪ್ತಚರ ಬ್ಯೂರೋದ ನಿರ್ದೇಶಕರಾಗಿ ನೇಮಕ, 2005ರಲ್ಲಿ ನಿವೃತ್ತಿ, 2014, 19, 24ರಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ನೇಮಕ. ಏನಿದು NSA ಹುದ್ದೆ ಅಂದ್ರೆ 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಹುದ್ದೆಯನ್ನು ರಚಿಸಲಾಗುತ್ತೆ. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ 1998 AB ವಾಜಪೇಯಿ ಅವರ ಗವರ್ಮೆಂಟ್ ಅಲ್ಲಿ. ವಾಜಪೇಯಿ ಸರ್ಕಾರದಲ್ಲಿ ಆಗಿನ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಬ್ರಿಜೇಶ್ ಮಿಶ್ರಾ ಅವರನ್ನೇ ಫಸ್ಟ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಂದ್ರೆ ಬ್ರಿಜೇಶ್ ಮಿಶ್ರಾ ಅವರು. ಸೊ ನಂತರ ಪೋಖ್ರಾನ್ನ 2ರ ಅಣುಪರೀಕ್ಷೆ, ಕಾಶ್ಮೀರ ಸಮಸ್ಯೆ, ಲಾಹೋರ್ಗೆ ವಾಜಪೇಯಿ ಅವರ ಐತಿಹಾಸಿಕ ಬಸ್ ಪ್ರಯಾಣ, ಇವೆಲ್ಲವುಗಳ ಸಂಬಂಧವನ್ನು ಸುಧಾರಿಸುವವರಿಗೆ ಬ್ರಿಜೇಶ್ ಮಿಶ್ರಾ ಅವರ ಪಾತ್ರ ಬಹಳ ಇತ್ತು. ನಂತರ ಬ್ರಿಜೇಶ್ ಮಿಶ್ರಾ ಅವರನ್ನ ವಿಶ್ವಸಂಸ್ಥೆ ಕಾಯಂ ಪ್ರತಿನಿಧಿಯಾಗಿ ನೇಮಕ ಮಾಡಲಾಗುತ್ತೆ. 2004ರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಮಾಜಿ ವಿದೇಶಾಂಗ ಕಾರ್ಯದರ್ಶಿ JN ದೀಕ್ಷಿತ್ ಅವರನ್ನ NSA ಆಗಿ ಮಾಡಲಾಗುತ್ತೆ. ಬಟ್ ಅವರು ಮರು ವರ್ಷನೇ ಕರ್ತವ್ಯ ನಿರ್ವಹಿಸಿರುವಾಗಲೇ ನಿಧನರಾಗ್ತಾರೆ JN ದೀಕ್ಷಿತ್ ಅವರು. ಅದಾದ ನಂತರ MK ನಾರಾಯಣ್ ಬರ್ತಾರೆ, ಶಿವ್ ಮೆನನ್ ಬರ್ತಾರೆ. ಹೀಗೆ ಬ್ರಿಜೇಶ್ ಮಿಶ್ರಾ, ನಂತರ JN ದೀಕ್ಷಿತ್, ನಂತರ MK ನಾರಾಯಣ್, ಶಿವ್ ಮೆನನ್, 5ನೇ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ಅಜಿತ್ ದೋವಲ್ ಅವರು ಬರ್ತಾರೆ. ಈಗ ಕಂಟಿನ್ಯೂಸ್ ಆಗಿ 3ನೇ ಬಾರಿಗೆ ಅಧಿಕಾರವನ್ನು ವಹಿಸಿಕೊಳ್ತಾ ಇದ್ದಾರೆ. ಮೊದಲನೇರವರು ಬ್ರಿಜೇಶ್ ಮಿಶ್ರಾ ಅವರು, ಫಸ್ಟ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಂಡರ್ ಅಟಲ್ ಬಿಹಾರಿ ವಾಜಪೇಯಿ ಗವರ್ನಮೆಂಟ್. ನಂತರ JN ದೀಕ್ಷಿತ್, MK ನಾರಾಯಣ್, ಶಿವಶಂಕರ್ ಮೆನನ್, ಇವರು ಮೂವರು ಕೂಡ ಮನಮೋಹನ್ ಸಿಂಗ್ ಅವರ ಒಂದು ಅಧಿಕಾರಾವಧಿಯಲ್ಲಿ ಇರ್ತಾರೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ. ಈಗ ಅಜಿತ್ ದೋವಲ್ ಅವರು ನರೇಂದ್ರ ಮೋದಿ ಅವರ 3 ಸರ್ಕಾರಗಳಲ್ಲೂ ಕೂಡ ಭಾರತ ರಾಷ್ಟ್ರೀಯ ಭದ್ರತಾ ಸಲಹೆಗಾರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾದ್ರೆ ಇವ್ರಿಗೇನು ಕೆಲಸ ಇರುತ್ತೆ, ಏನ್ ಮಾಡ್ತಾರೆ ಇವರು, ಎಷ್ಟು ಪವರ್ಫುಲ್ ಇವರು ಅಂದ್ರೆ ಪ್ರತಿನಿತ್ಯ ಗುಪ್ತಚರ ಬ್ಯೂರೋದ ರಾದಂತಹ ಗುಪ್ತಚರ ಏಜೆನ್ಸಿಗಳಿಂದ ಸಂಗ್ರಹಿಸಿದ ಮಾಹಿತಿಗಳನ್ನು ಪ್ರಧಾನಿಗೆ ತಲುಪಿಸ್ತಾರೆ. ಇವರಿಗೆ ನೆರವಾಗಲು ಹಾಗೆ NSA, ಸಬ್ NSA ಅಥವಾ ಉಪ NSAಗಳು ಕೂಡ ಇರ್ತಾರೆ. ಸರ್ಜಿಕಲ್ ಸ್ಟ್ರೈಕ್ ನಡೆಸಬೇಕೆ ಅಥವಾ ವೈಮಾನಿಕ ದಾಳಿ ಕೈಗೊಳ್ಳಬೇಕೆ, ಇಂತಹ ಮಹತ್ವದ ನಿಲುವುಗಳನ್ನು NSA ಸಲಹೆ ಮೇರೆಗೆ ಸೇನೆ ತೆಗೆದುಕೊಳ್ಳುತ್ತದೆ. ಸೊ ಏನೇನಾಯ್ತು, ಉರಿ ಅಟ್ಯಾಕ್ ಅಥವಾ ಪುಲ್ವಾಮಾ ದಾಳಿ, ಸೊ ಅದೆಲ್ಲವೂ ಕೂಡ ಗೊತ್ತಿದೆ. ಸೊ ಯಾವುದೇ ಪರಮಾಣು ಅಸ್ತ್ರದ ಉಡಾವಣೆಗೂ ಮುನ್ನ ರಹಸ್ಯ ಸಂಕೇತ ಸೀಕ್ರೆಟ್ ಕೋಡ್ ಬಳಸಲಾಗುತ್ತೆ. ಈ ಸೀಕ್ರೆಟ್ ಕೋಡ್ ಕೂಡ NSA ಬಳಿಯೂ ಇರುತ್ತೆ ಅಂತ, ಪರಮಾಣು ಕೋಡ್ ಕೂಡ NSA ಬಳಿ ಇರುತ್ತೆ. NSAಯ ಒಪ್ಪಿಗೆ ಆಧರಿಸಿಯೇ ಸೇನೆ ಇಂತಹ ಹೆಜ್ಜೆ ಇಡಬೇಕಾಗುತ್ತೆ. ದೇಶಕ್ಕೆ ಹೊಸ ಪ್ರಧಾನಿ ಬಂದಾಗ ಪರಮಾಣು ಶಸ್ತ್ರಾಸ್ತ್ರಗಳ ಕುರಿತು ರಹಸ್ಯ ಸಂಕೇತಗಳನ್ನು ಅವರಿಗೆ
ಹಸ್ತಾಂತರಿಸುವುದು ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಪ್ರಮುಖ ಕರ್ತವ್ಯವೂ ಕೂಡ ಆಗಿರುತ್ತೆ. ಹೀಗೆ ಸಾಕಷ್ಟು ಮಾಹಿತಿ ಇದೆ. ಸೊ ಎಲ್ಲವನ್ನ ನಿಧಾನವಾಗಿ ನೀವೇ ಓದಿ ಅಂತ ಹೇಳ್ತಾ ಸೊ ಲೆಟ್ಸ್ ಮೂವ್ ಆನ್ ಟು ದ ಸೊ ಅವ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ. ಅಜಿತ್ ದೋವಲ್ ಅವರು ಏನೇನಾಗಿದ್ರು ಅಂತ, ಮತ್ತು ಪಿ ಕೆ ಮಿಶ್ರಾ ಅವರು ಇವತ್ತೇನು ಪ್ರಿನ್ಸಿಪಲ್ ಸೆಕ್ರೆಟರಿ PM ಆಗಿದ್ದಾರೆ ಅವ್ರದ್ದು ಕೂಡ ಡೀಟೇಲ್ಸ್ ಇದೆ, ನೋಡ್ಬೋದು. ಅಜಿತ್ ದೋವಲ್ ಟು ಕಂಟಿನ್ಯೂ ಆಸ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಫಾರ್ ದ 3rd ಟೈಮ್ ಅನ್ನೋದನ್ನು ಕಾಣ್ಬೋದು. ಮತ್ತು ಅಮಿತ್ ಖರೇರ್ ಅವರು ಕೂಡ ತರುಣ್ ಕಪೂರ್ ಅವರು ಅಡ್ವೈಸರ್ ಏನಾಗಿದ್ದಾರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಇದೆ, ನೋಡಿ. ಓಕೆ, ಇನ್ನು 3ನೇ ಪ್ರಶ್ನೆ, ಇತ್ತೀಚೆಗೆ ಭಾರತೀಯ ಕೋಸ್ಟ್ ಗಾರ್ಡ್ ಅಕ್ವಾಟಿಕ್ ಸೆಂಟರ್ ಅನ್ನ ಯಾವ ಸ್ಥಳದಲ್ಲಿ ಉದ್ಘಾಟಿಸಲಾಗಿದೆ ಅಂತ ವೆಬ್ಸೈಟ್ ಪ್ರಶ್ನೆ ಗೊತ್ತಿರುತ್ತೆ ನಿಮಗೆ, ನೋಡಿರ್ತೀರಾ. ರೀಸೆಂಟ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕ್ವಾಟಿಕ್ ಸೆಂಟರ್ ಹ್ಯಾಸ್ ಬಿನ್ ಇನಾಗ್ರೇಟೆಡ್ ಅಟ್ ವಿಚ್ ಪ್ಲೇಸ್ ಅಂದ್ರೆ ತಮಿಳುನಾಡಿನ ಟ್ಯೂಟಿಕೋರಿನ್, ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ, ತಮಿಳುನಾಡಿನ ರಾಮೇಶ್ವರಂ, ಆಂಧ್ರ ಪ್ರದೇಶದ ಕಾಕಿನಾಡ. ಅಂದ್ರೆ ತಮಿಳುನಾಡಿನ ರಾಮೇಶ್ವರಂ ಅಲ್ಲಿ ಇತ್ತೀಚೆಗೆ ಭಾರತದ ಕೋಸ್ಟ್ ಗಾರ್ಡ್ ಅಥವಾ ಇಂಡಿಯನ್ ಕೋಸ್ಟ್ ಗಾರ್ಡ್ ನ ಅಕ್ವಾಟಿಕ್ ಸೆಂಟರ್ ಅನ್ನ ಉದ್ಘಾಟನೆ ಮಾಡಲಾಯಿತು. ಸೊ ಇಂಡಿಯನ್ ಕೋಸ್ಟ್ ಗಾರ್ಡ್ ನ ಡೈರೆಕ್ಟರ್ ಜನರಲ್ ಆಗಿರ್ತಕ್ಕಂತಹ ರಾಕೇಶ್ ಪಾಲ್ ಅವರು, ಕರೆಕ್ಟ್. ಸೊ ಹಿಂದೆ ಮೋಸ್ಟ್ಲಿ ಲಾಸ್ಟ್ ಇಯರ್ ಇರಬೇಕು, ನಾವೇ ಇವರು ಅಪಾಯಿಂಟ್ ಆದಾಗ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಆಡ್ ಮಾಡ್ಕೊಂಡಿದ್ವಿ. ರಾಕೇಶ್ ಪಾಲ್ ಅವರು ಇಂಡಿಯನ್ ಕೋಸ್ಟ್ ಗಾರ್ಡ್ ನ ಡೈರೆಕ್ಟರ್ ಜನರಲ್ ಆಗಿ ನೇಮಕಗೊಂಡಿದ್ದಾರೆ ಅಂತ. ಸೊ ಅವ್ರು ಇವತ್ತು ತಮಿಳುನಾಡಿನ ಈ ಒಂದು ರಾಮೇಶ್ವರಂನ ಮಂಟಪಂ ಎಂಬಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕ್ವಾಟಿಕ್ ಸೆಂಟರ್ ಅನ್ನ ಉದ್ಘಾಟನೆ ಮಾಡಿದ್ರು. ಹಾಗಾಗಿ ಸುದ್ದಿಲಿದೆ, ಅವರು ಭೇಟಿಯನ್ನು ಕೊಟ್ಟಿದ್ರು, ಆ ಸಂದರ್ಭದಲ್ಲಿ ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ಸೊ ನೋಡ್ಬೋದು, ಮ್ಯಾರಿಟೈಮ್ ಅಕ್ವಾಟಿಕ್ ವಾಟರ್ ಟ್ರೈನಿಂಗ್ ಫೆಸಿಲಿಟಿ ಕೂಡ ಅಲ್ಲಿ ಇದೆ ಅಂತಕ್ಕಂಥದ್ದು. ಸೊ ಹಿಂದೆ ಸಿವಿಲ್ PC 24/2021 ಭಾರತೀಯ ಕರಾವಳಿ ಕಾವಲು ಪಡೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕಾಡೆಮಿಯನ್ನ ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ರು. ಸೊ ವೇರ್ ಇಸ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕಾಡೆಮಿ ಬೀಯಿಂಗ್ ಎಸ್ಟಾಬ್ಲಿಷ್ಡ್ ಅಂತ 2021 ಸಿವಿಲ್ PC ಕೇಳಿದ್ರು. ನಮ್ಮ ಮಂಗಳೂರಿನಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿತ್ತು, ಮಂಗಳೂರಿನ ಕೆಂಜಾರಿ ಎಂಬಲ್ಲಿ. ಸೊ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕಾಡೆಮಿಯನ್ನು ಸ್ಥಾಪನೆ ಆಗಲಿದೆ ಅಂತ ನೋಡಿದ್ವಿ. ಫೆಬ್ರವರಿ 1 ಕರಾವಳಿ ರಕ್ಷಣಾ ದಿನದ, ಭಾರತೀಯ ಕರಾವಳಿ ರಕ್ಷಣಾ ದಿನದ ಇಂಡಿಯನ್ ಕೋಸ್ಟ್ ಗಾರ್ಡ್ ಡೇ ಆಗುತ್ತೆ. ಸೊ ಅದನ್ನು ಕೂಡ ತಿಳ್ಕೋಬೇಕು. ಮತ್ತೊಂದು ಜುಲೈ 2023 ಪ್ರಮುಖ ಪ್ರಚಲಿತ ಘಟನೆಗಳ ಪಾರ್ಟ್ 10 ಅಲ್ಲಿ ಮಾತಾಡಿದ್ವಿ. ಭಾರತೀಯ ಕೋಸ್ಟ್ ಗಾರ್ಡ್ ನ 25ನೇ ಮಹಾನಿರ್ದೇಶಕರಾಗಿ ಅಧಿಕಾರಿ ರಾಕೇಶ್ ಪಾಲ್ ಅವರು ನೇಮಕಗೊಂಡಿದ್ದಾರೆ ಅಂತ. ಆಫೀಸರ್ ರಾಕೇಶ್ ಪಾಲ್ ಅಪಾಯಿಂಟೆಡ್ ಇಸ್ 25th ಡೈರೆಕ್ಟರ್ ಜನರಲ್ ಆಫ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ. ಸೊ ಭಾರತದ ಕರಾವಳಿ ಪಡೆಯ ಕಾವಲು ಪಡೆಯ 25ನೇ ಮಹಾನಿರ್ದೇಶಕರಾಗಿ ಡೈರೆಕ್ಟರ್ ಜನರಲ್ ರಾಕೇಶ್ ಪಾಲ್ ಅವರು ನೇಮಕಗೊಂಡಿದ್ರು ಅಂತ. ಸೊ ನಾವು ಹಿಂದೆ ಕೂಡ ಡಿಸ್ಕಷನ್ ಮಾಡಿದ್ವಿ. ಇವತ್ತು ಅವರು ಅಕ್ವಾಟಿಕ್ ಸೆಂಟರ್ ಅನ್ನ ತಮಿಳುನಾಡಿನ ರಾಮೇಶ್ವರಂ ಅಲ್ಲಿ ಓಪನ್ ಮಾಡಿದ್ದಾರೆ, ಉದ್ಘಾಟನೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ಕ್ವೆಶ್ಚನ್ ನಂಬರ್ 4, ವಿಶ್ವವಿಖ್ಯಾತ ಸರೋದ್ ವಾದಕ ಪಂಡಿತ್ ರಾಜೀವ್ ತಾರಾನಾಥ್ ಅವರು ನಿಧನರಾಗಿದ್ದಾರೆ. ಸೊ ವರ್ಲ್ಡ್ ಫೇಮಸ್ ಸರೋದ್ ಪ್ಲೇಯರ್ ಪಂಡಿತ್ ರಾಜನಾಥ್ ಪಾಸ್ಟ್ ಅವೇ. ಪಂಡಿತ್ ರಾಜನಾಥರು ಅಥವಾ ಪಂಡಿತ್ ರಾಜೀವ್ ತಾರಾನಾಥರು, ಕರೆಕ್ಟ್. ರಾಜೀವ್ ತಾರಾನಾಥರು ಯಾವ ಒಂದು ವಾದ್ಯಕ್ಕೆ ಫೇಮಸ್ ಅಂದ್ರೆ ಸರೋದ್ ವಾದಕರು. ಸೊ ಇವರು ನಮ್ಮ ಕರ್ನಾಟಕದವರೇ, ಅದರಲ್ಲೂ ಮೈಸೂರಿನಲ್ಲಿ ನೆಲೆಗೊಂಡಿದ್ರು, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಜನಿಸಿದ್ರು. ರಾಜೀವ್ ತಾರಾನಾಥರು, ಪಂಡಿತ್ ರಾಜೀವ್ ತಾರಾನಾಥ್ ಸರೋದ್ ವಾದಕರು. ಈ ರೀತಿಯಾಗಿ ಕೇಳ್ತಾರೆ, ಇತ್ತೀಚೆಗೆ ನಿಧನರಾಗಿರುವ ಪಂಡಿತ್ ರಾಜೀವ್ ತಾರಾನಾಥರು ಯಾವುದಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ? ಸರೋದ್ ವಾದಕರು ಅಥವಾ ಶಹನಾಯಿ ವಾದಕರು ಅಥವಾ ಸಿತಾರ್ ವಾದಕರು, ಹೀಗೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಅನ್ನ ಕೊಡಬಹುದು. ಓಕೆ, ಪಂಡಿತ್ ತಾರಾನಾಥ್ ಇನ್ನಿಲ್ಲ. ಖ್ಯಾತ ಸರೋದ್ ವಾದಕ ಪದ್ಮಶ್ರೀ ಪುರಸ್ಕೃತ ಪಂಡಿತ್ ರಾಜೀವ್ ತಾರಾನಾಥ್ ಅವರು ಇನ್ನೂ ನೆನಪಷ್ಟೇ. ವಯೋಸಹಜ ಅನಾರೋಗ್ಯಕ್ಕೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ನಿಧನರಾದರು. ಸಂಗೀತ ದಿಗ್ಗಜರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ನಾನಾ ಗಣ್ಯರ ಸಂತಾಪವನ್ನು ಸೂಚಿಸಿದ್ದಾರೆ. ಸರೋದ್ ವಾದನ ನಿಲ್ಲಿಸಿದ ಮಾಂತ್ರಿಕ ಪಂಡಿತ್ ರಾಜೀವ್ ತಾರಾನಾಥ್ 92ರ ವಯಸ್ಸಲ್ಲೂ ಸಂಗೀತ ಧ್ಯಾನಿಸುತ್ತಿದ್ದರು. ನಿತ್ಯವೂ ಸಂಗೀತವನ್ನೇ ಬದುಕಿದ ಮಹಾಜ್ಞಾನಿ. ಅವ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೂಡ ಇದೆ, ನೋಡಬಹುದು. 1932 ಅಕ್ಟೋಬರ್ 17ರಂದು ರಾಯಚೂರು ಜಿಲ್ಲೆಯ ತುಂಗಭದ್ರಾ ಗ್ರಾಮದಲ್ಲಿ ಜನಿಸಿದ್ರು. ಅವರ ತಂದೆಯಿಂದ ಸಂಗೀತ ಪಾಠವನ್ನು ಕಲಿತರೆ. ನಂತರ ಗ್ವಾಲಿಯರ್ ಘರಾನದ ದಿವಂಗತ ಶಂಕರ್ ರಾವ್ ಜೋಶಿ ದೇವಗಿರಿ ಅವರಿಂದ ಹಿಂದೂಸ್ತಾನಿ ಸಂಗೀತವನ್ನು ಕಲಿತರೆ. ನಂತರ ಬೇರೆ ಬೇರೆ ಕಡೆ ಪ್ರೊಫೆಸರ್ ವೃತ್ತಿಯನ್ನು ಮಾಡ್ತಾರೆ. ಸೆಂಟ್ರಲ್ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾರೆ. ಹೀಗೆ ನಂತರ ಸಂಗೀತದತ್ತ ಸೆಳ್ಕೊಂಡು ಸಂಗೀತದಲ್ಲಿಯೇ ತಮ್ಮ ವೃತ್ತಿಯನ್ನ ಪ್ರವೃತ್ತಿಯನ್ನು ಕೂಡ ಆರಂಭಿಸ್ತಾ ಹೋಗ್ತಾರೆ. ಇಡೀ ದೇಶ ಕಂಡಂತಹ
ಅತ್ಯಂತ ಪ್ರಸಿದ್ಧ ಸರೋದ್ ವಾದಕರಲ್ಲಿ ಒಬ್ಬರಾಗಿ ಇವತ್ತು ನಮ್ಮಲ್ಲಿ ಇನ್ನಿಲ್ಲವಾಗಿದ್ದಾರೆ. ಸೊ ನಿತ್ಯವೂ ಸಂಗೀತವನ್ನೇ ಬದುಕಿದ ಮಹಾಜ್ಞಾನಿ ಪಂಡಿತ್ ರಾಜೀವ್ ತಾರಾನಾಥ್ ಅವರು. ಸೊ ಅವ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ, ನಿಧಾನವಾಗಿ ನೋಡಿ. ಒಂದು ಗಮನಿಸಬೇಕಾಗಿರ್ತಕ್ಕಂಥದ್ದಂದ್ರೆ, ಕಳೆದ ಬಾರಿ ಅನಿಸುತ್ತೆ, ಕಳೆದ ಬಾರಿ ದಸರಾ ಒಂದು ಸಂದರ್ಭದಲ್ಲಿ ಅಲ್ಲಿ ಸಂಗೀತ ಸಂಜೆಯನ್ನು ನೀಡೋದಕ್ಕೆ ಇವ್ರನ್ನ ಆಹ್ವಾನವನ್ನು ಕೂಡ ನೀಡಲಾಗಿತ್ತು. ಆದರೆ ಆ ಅಮೌಂಟ್ ಇರುತ್ತಲ್ವ, ಇಷ್ಟಂತ ಒಬ್ಬರಿಗೆ ಸಂಗೀತ ಕಾರ್ಯಕ್ರಮ ನೀಡಿದರೆ ಇಷ್ಟಂತ ಅಮೌಂಟ್ ಇರುತ್ತೆ. ಸಪೋಸ್ ಒಂದು ಎಕ್ಸಾಂಪಲ್ಗೆ ಒಂದು 10 ಲಕ್ಷ ಅನ್ಕೊಳ್ಳೋಣ, ಐ ಡೋಂಟ್ ನೋ ಎಷ್ಟಂತ, ಸುಮ್ಮನೆ ಒಂದು 10 ಲಕ್ಷ. ಈ ಜನರಲಿ ಆಯೋಜನೆ ಮಾಡೋರು ಹೆಂಗ್ ಮಾಡ್ತಾರೆ, ಅಥವಾ ನಿಮ್ಗೆ ಗೊತ್ತಿರುತ್ತೆ ಸಮಾಜ ಹೆಂಗ್ ನಡೀತೆ ಅಂದ್ರೆ, ಈ 10 ಲಕ್ಷದಲ್ಲಿ ನಮ್ಗೆ ನೀವೊಂದು 2-3 ಲಕ್ಷ ಕೊಡ್ಬೇಕು, ನಿಮ್ಗೆ ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತೆಲ್ಲ ಹೇಳಿ ಕೊನೆ ಈ ತರ ಮೇಂಟೈನ್ ಮಾಡ್ತಿರ್ತಾರೆ ಜನರಲಿ ಎಲ್ಲೇ ಕಾರ್ಯಕ್ರಮ ನಡಲಿ. ಸೊ ಈ ತರ ಅದರಲ್ಲಿ ಅದೇನೋ ಅಮೌಂಟ್ ಕೇಳಿದ್ರು ಅನ್ನೋ ಉದ್ದೇಶಕ್ಕೆ ನಾನು ಬರದೇ ಇಲ್ರಿ, ಆ ಥರ ಎಲ್ಲ ನಾನು ಜೀವಿಸಿಲ್ಲ, ನಾನು ಅಂಥ ಕಾರ್ಯಕ್ರಮಕ್ಕೆ ಆ ಥರ ಮಾಡಂಗಿದ್ದು ನಾನು ಬರದೇ ಇಲ್ಲ ಅಂತ ಬಹಳ ಖಾರವಾಗಿ ಹೇಳಿರ್ತಕ್ಕಂಥದ್ದು ಸುದ್ದಿ ಆಗಿತ್ತು. ಅಂತಹ ಮಹಾನ್ ಚೇತನ ಈ ಒಂದು ಸಂದರ್ಭದಲ್ಲೂ ಅಂದ್ರೆ ಇಂಥ ಸಮಾಜದಲ್ಲೂ ಕೂಡ ಇಂಥವ್ರು ಇರ್ತಾರೆ ಅನ್ನೋದಕ್ಕೆ ಇಲ್ಲಿ ಗಮನಿಸಬೇಕಾಗುತ್ತೆ ಅಲ್ವಾ. ಸೊ ಅಂತಹ ಮಹಾನ್ ಚೇತನ ರಾಜೀವ್ ತಾರಾನಾಥ್ ಅವರು ಇನ್ನಿಲ್ಲವಾಗಿದ್ದಾರೆ. ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಅವರು ಯಾವುದಕ್ಕೆ ಫೇಮಸ್ ಆಗಿದ್ರು ಏನು ಅಂತ. ಅದರಲ್ಲೂ ಸರೋದ್ ವಾದಕರು ಮತ್ತು ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಅಲ್ಲಿ ಅವರು ಪಳಗಿದ್ರು ಅನ್ನೋದನ್ನ ತಿಳ್ಕೊಬೇಕು. ಪಂಡಿತ್ ಸರೋದ್ ಮಾಂತ್ರಿಕ ಪಂಡಿತ್ ರಾಜೀವ್ ತಾರಾನಾಥ್ ಅವರು ಇನ್ನಿಲ್ಲ. ಇನ್ನು ಕ್ವಶನ್ ನಂಬರ್ 5, ಭಾರತ ಸೇನೆಯ ನೂತನ ಮುಖ್ಯಸ್ಥರಾಗಿ ಉಪೇಂದ್ರ ದ್ವಿವೇದಿ ಅವರು ಆಯ್ಕೆಯಾಗಿದ್ದಾರೆ. ಸೊ ಒನ್ ಮೋರ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಉಪೇಂದ್ರ ದ್ವಿವೇದಿ ಹ್ಯಾಸ್ ಬೀನ್ ಸೆಲೆಕ್ಟೆಡ್ ಆಸ್ ಎ ನ್ಯೂ ಚೀಫ್ ಆಫ್ ಇಂಡಿಯನ್ ಆರ್ಮಿ. ಭಾರತದ 3 ಸೇನೆಗಳು, ಒಂದು ಭೂಸೇನೆ ಅಂದ್ರೆ ಜನರಲ್ ಆಗಿ ಆರ್ಮಿ ಅಂತ ಕರಿತೀವಿ, ಎರಡನೇದು ನೌಕಾಸೇನೆ ನಾವು ನೇವಿ ಅಂತ ಕರಿತೀವಿ, ಸೊ ಮೂರನೇದು ವಾಯುಸೇನೆ. ವಾಯುಸೇನೆ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಕರಿತೀವಿ, ನೇವಿ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರಿತೀವಿ, ಭೂಸೇನೆ ಮುಖ್ಯಸ್ಥರನ್ನ ಜನರಲ್ ಅಂತ ಕರಿತೀವಿ. ಹೀಗೆ ಭೂಸೇನೆ ಮುಖ್ಯಸ್ಥರಾಗಿ ಇವತ್ತು ಉಪೇಂದ್ರ ದ್ವಿವೇದಿ ಅವರು ಆಯ್ಕೆಯಾಗಿದ್ದಾರೆ. ಸೊ ಅವರ ಅಧಿಕಾರಾವಧಿ ಯಾವಾಗ ವಹಿಸ್ಕೊಳ್ತಾರೆ ಎಲ್ಲವನ್ನು ನೋಡ್ತಾ ಹೋಗೋಣ. ಸೇನೆಯ ನೂತನ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಆಗಿರ್ತಕ್ಕಂತಹ ಉಪೇಂದ್ರ ದ್ವಿವೇದಿ ಅವರು ಇವತ್ತು ನೇಮಕಗೊಂಡಿದ್ದಾರೆ. ಹಾಲಿ ಮುಖ್ಯಸ್ಥ ಮನೋಜ್ ಪಾಂಡೆರವರೇನು ಜನರಲ್ ಮನೋಜ್ ಪಾಂಡೆ ಅವರು ಇದ್ದಾರೆ, ಅವ್ರದ್ದು ಜೂನ್ 30ಕ್ಕೆ ನಿವೃತ್ತಲಾಗ್ತಾರೆ. ಸೊ ಜೂನ್ 30 ಅವತ್ತೇ ಈವ್ನಿಂಗು ಸೊ ಉಪೇಂದ್ರ ದ್ವಿವೇದಿ ಅವರು ಸೊ ಬಂದು ಜಾಯ್ನ್ ಆಗ್ತಾರೆ. ಉಪೇಂದ್ರ ದ್ವಿವೇದಿ ಅಂತ ಕರಿತೀವಿ, ಸ್ವಲ್ಪ ಕಷ್ಟ ಆಗ್ಬೋದು ಮೋಸ್ಟ್ಲಿ. ಇವರು ಇವತ್ತು ಜೂನ್ 30ಕ್ಕೆ ಅಧಿಕಾರವನ್ನು ವಹಿಸ್ಕೊಳ್ಳಲಿದ್ದಾರೆ. ಸೊ ನೋಡ್ಬೋದು ಮತ್ತಷ್ಟು ಡೀಟೇಲ್ಸ್ ಇದೆ ಏನೇನಂತ. ನ್ಯೂ ಇಂಡಿಯನ್ ಆರ್ಮಿ ಚೀಫ್, ಓಕೆ. ಸೊ ಮತ್ತಷ್ಟು ಡೀಟೇಲ್ಸ್. ಕಮಾಂಡರ್ ಇನ್ ಚೀಫ್ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಮತ್ತು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಇದ್ದಾರೆ, ಮತ್ತು ಭೂಸೇನೆ ಮುಖ್ಯಸ್ಥರು ಇವತ್ತು ಮನೋಜ್ ಪಾಂಡೆರವರಿದ್ದಾರೆ. ಅನಿಲ್ ಚೌಹಾಣ್, ಮನೋಜ್ ಪಾಂಡೆ, ಆರ್ ಅರಿವ್ ಕುಮಾರ್ ಮತ್ತು ವಿವೇಕ್ ರಾಮ್ ಚೌಧರಿ ರವರು. ಸೊ ಮತ್ತಷ್ಟು ಡೀಟೇಲ್ಸ್ ಅನ್ನು ನೋಡ್ಬೋದು. ಇನ್ನು ಕ್ವಶನ್ ನಂಬರ್ 6 ಮೈಸೂರಿನ ವಿಷಯ ಇದೆ. ಕ್ವಶನ್ ನಂಬರ್ 6 ಅಲ್ವಾ. ಈ ಸೋಲಾರ್ ತಂತಿ ಹಾಕಿರ್ತಾರಲ್ವಾ, ಅದಕ್ಕೆ ವಿದ್ಯುತ್ ತಗಲಿ ದಸರಾ ಆನೆ ಅಶ್ವತ್ಥಾಮ ಅಂತಕ್ಕಂಥ ಆನೆ ಸಾವಿಗೀಡಾಗಿದೆ. ಹಾಗಾಗಿ ಸುದ್ದಿಲಿದೆ, ಸೊ ಕೇಳಿಬಿಡ್ಬೋದು. ದಸರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದ 38 ವರ್ಷದ ಆನೆ ಅಶ್ವತ್ಥಾಮ ಮೃತಪಟ್ಟಿದೆ. ಹುಣಸೂರು ತಾಲೂಕಿನ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಭೀಮನಕಟ್ಟೆ ಆನೆ ಶಿಬಿರದಲ್ಲಿ ಕಾಡಾನೆಗಳ ದಾಳಿಗೆ ತಪ್ಪಿಸಲು ಅಳವಡಿಸಲಾಗಿದ್ದ ಸೋಲಾರ್ ತಂತಿ ಬೇಲಿಯ ವಿದ್ಯುತ್ ಪ್ರವಹಿಸಿ ಮೃತಪಟ್ಟಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅಶ್ವತ್ಥಾಮ ಆನೆ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಂತಹ ಅಶ್ವತ್ಥಾಮ ಆನೆ ಇನ್ನಿಲ್ಲವಾಗಿದೆ. 2017ರ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಅಶ್ವತ್ಥಾಮನನ್ನ ಸೆರೆ ಹಿಡಿಯಲಾಗಿತ್ತು ಕೂಡ. ಶಾಂತ ಸ್ವಭಾವಕ್ಕೆ ಹೆಸರಾಗಿದ್ದ ದಸರಾ ಆನೆ ಅಶ್ವತ್ಥಾಮ ಇನ್ನಿಲ್ಲ. 2 ಬಾರಿ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದ 38 ವರ್ಷದ ಅಶ್ವತ್ಥಾಮ ದಾರುಣವಾಗಿ ಮೃತಪಟ್ಟಿದ್ದಾನೆ. ಸೊ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಘಟನೆ ಕೂಡ ನಡೆದಿದೆ. ಮತ್ತೊಂದು ಕಡೆ ಹಿಂದೆ ಡಿಸೆಂಬರ್ 2023 ಪಾರ್ಟ್ 5 ಅಲ್ಲಿ ಮಾತಾಡಿದ್ವಿ. 8 ಬಾರಿ ಅಂಬಾರಿ ಒತ್ತಿದ್ದ ಅರ್ಜುನ ಆನೆಯ ದಾರುಣ ಅಂತ್ಯ ಅಂತ ಕೂಡ ನೋಡಿದ್ವಿ. ಸಕಲೇಶಪುರದ ಎಸಳೂರು ಬಳಿ ಆನೆಯ ದಾರುಣ ಅಂತ್ಯ, ಕಾಡಾನೆ ಜೊತೆ ಹೋರಾಡಿ ಸಿಬ್ಬಂದಿ ಪ್ರಾಣ ಉಳಿಸಿದ ವೀರ ಅರ್ಜುನ ಅಂತ ನೋಡಿದ್ವಿ. ಆಮೇಲೆ ಅದೆಲ್ಲ ಏನೇನೋ ಘಟನೆ ಆಯ್ತು, ಇವರೇ ಹೊಡೆದ್ರು ಅಥವಾ ಹೊಡೆಯಕ್ಕೆ ಹೋಗಿ ಅವ್ರಿಗೆ ಬಿತ್ತು, ಅದು ಇದಂತ ಸೊ ಬಹಳ ಸುದ್ದಿ ಬಂದಿತ್ತು. ಒಟ್ಟಾರೆಯಾಗಿ ಅರ್ಜುನ ಆನೆ ತೀರ್ಕೊಂಡಿತ್ತು. ಇವತ್ತು ಅಶ್ವತ್ಥಾಮ ಆನೆ ಕೂಡ ಇನ್ನಿಲ್ಲವಾಗಿದೆ.
ಕ್ವಶನ್ ನಂಬರ್ 7, ಭಾರತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಅಂತ GDP ದರ ನಿರೀಕ್ಷೆಗಿಂತ ಹೆಚ್ಚಾಗ್ತಾ ಇದೆ ಅಂತ ವಿಶ್ವ ಬ್ಯಾಂಕ್ ತನ್ನ ವರದಿಯಲ್ಲಿದೆ. ಸೊ ಇಂಡಿಯಾ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ, GDP ರೇಟ್ ಹೈಯರ್ ದ್ಯಾನ್ ದ ಎಕ್ಸ್ಪೆಕ್ಟೆಡ್ ಅಂತ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇದೆ. ವೇಗವಾಗಿ ಬೆಳೀತಾ ಇದೆ ಭಾರತದ ಆರ್ಥಿಕತೆ, GDP ದರ ನಿರೀಕ್ಷೆಗಿಂತಲೂ ಹೆಚ್ಚು. ಪ್ರಸಕ್ತ ಹಣಕಾಸು ವರ್ಷ ಸೇರಿದಂತೆ ಮುಂದಿನ 3 ವರ್ಷಗಳಲ್ಲಿ ಭಾರತದ GDP 6.7% ಇರಲಿದೆ ಎಂದು ವಿಶ್ವ ಬ್ಯಾಂಕ್ ತನ್ನ ಅಂದಾಜಿನಲ್ಲಿ ಹೇಳಿದೆ. ಇಡೀ ವಿಶ್ವದಲ್ಲಿ ಭಾರತದ ಆರ್ಥಿಕತೆ ವೇಗವಾಗಿ ಬೆಳೀತಾ ಇದೆ ಅಂತ ಕೂಡ ವಿಶ್ವ ಬ್ಯಾಂಕ್ ತನ್ನ ವರದಿಯಲ್ಲಿ ಹೇಳ್ತಾ ಇದೆ. ವರ್ಲ್ಡ್ ಬ್ಯಾಂಕ್ ಇತ್ತೀಚೆಗೆ ಬಿಡುಗಡೆ ಮಾಡಿರುವ ವಿಶ್ವ ಆರ್ಥಿಕತೆಯ ನಿರೀಕ್ಷೆ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ವರದಿ ನೋಡಿ, ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ರಿಪೋರ್ಟ್ ಅಂತ ಕೇಳಿಬಿಡ್ಬೋದು. ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ರಿಪೋರ್ಟ್ ಅನ್ನುವ ವರದಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು ಅಂದ್ರೆ WB ಅಥವಾ ವರ್ಲ್ಡ್ ಬ್ಯಾಂಕ್ ಆಗುತ್ತೆ. 2023-24 ಹಣಕಾಸು ವರ್ಷ 2023-24 ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ. GDP ಯ ದರ 8.2% ಏರಿಕೆಯನ್ನು ಕೂಡ ಕಂಡಿದೆ. ಎಲ್ಲಾ ರಿಸರ್ಚ್ ಆರ್ಗನೈಸೇಷನ್ಸ್ ಅಥವಾ ಎಲ್ಲ ಏನು ನಾವು ರೇಟಿಂಗ್ ಆರ್ಗನೈಸೇಷನ್ಸ್ ಅಂತ ಏನು ಕರಿತೀವಿ, ಫಿಚ್ ಆಗಿರ್ಬೋದು, ಮೂಡೀಸ್ ಆಗಿರ್ಬೋದು, S&P ಆಗಿರ್ಬೋದು, ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳಾಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆಗಿರ್ತಕ್ಕಂಥ ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಬೇರೆ ಬೇರೆ ನಮ್ಮ IMF ಆಗಿರ್ಬೋದು ಅಥವಾ WEF ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ನಂಬರನ್ನು ಏನು ಹೇಳ್ತಾರೆ ಅದೆಲ್ಲವನ್ನು ಮೀರಿ ಇವತ್ತು ಭಾರತದ ಆರ್ಥಿಕತೆ 8.2% ಹೆಚ್ಚಾಯಿತು ಕಳೆದ ವರ್ಷ. ಆದ್ರೆ ಈ ವರ್ಷ ಎಷ್ಟು ಹೆಚ್ಚಾಗ್ಬೋದು ಅಂತ ಒಂದು ಅಂದಾಜನ್ನ ಆಯಾ ಸಂಸ್ಥೆಗಳು ಅವಾಗ ಹೇಳ್ತಾ ಹೋಗ್ತಾರೆ. ಅದನ್ನೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗ್ತಾರೆ. 6.7% ಇರಲಿದೆ ಅಂತ ಯಾರು ಹೇಳಿದ್ದಾರೆ ಅಂದ್ರೆ ವರ್ಲ್ಡ್ ಬ್ಯಾಂಕ್ ಹೇಳಿದೆ. ಭಾರತ ಬೆಳೀತಾ ಇರತಕ್ಕಂಥ ಆರ್ಥಿಕತೆಗಳಲ್ಲಿ ನಂಬರ್ 1 ಆಗಿದೆ. ಅತಿ ಹೆಚ್ಚು ಗ್ರೋತ್ ಇರ್ತಕ್ಕಂಥದ್ದೇ ಭಾರತದ್ದು. ಇಂಡಿಯಾ ರೇಟಿಂಗ್ಸ್, ICRA, RBI, S&P, ವರ್ಲ್ಡ್ ಬ್ಯಾಂಕ್, ಸಿಟಿ ಗ್ರೂಪ್, IMF, ಫಿಚ್ ಇವೆಲ್ಲವೂ ಕೂಡ ತಮ್ಮದೇ ಆಗಿರ್ತಕ್ಕಂಥ, ಈವನ್ ಮೂಡೀಸ್ ಆಗಿರ್ಬೋದು, ಸೊ ಬೇರೆ ಬೇರೆ ಸಂಸ್ಥೆಗಳು ತಮ್ಮದೇ ಆಗಿರ್ತಕ್ಕಂಥ ರೇಟಿಂಗ್ಸ್ ಅನ್ನು ಕೊಡ್ತಾರೆ. ಆ ರೇಟಿಂಗ್ಸ್ ಅನ್ನು ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿ ಕೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಜೂನ್ 2024 ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ರಿಪೋರ್ಟ್ ಅನ್ನ ವರ್ಲ್ಡ್ ಬ್ಯಾಂಕ್ ನೀಡಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಕ್ವಶನ್ ನಂಬರ್ 8, ಜೋಶಿ ಮಠ ಈಗ ಜ್ಯೋತಿರ್ಮಠವಾಗಿ ಮತ್ತೊಮ್ಮೆ ಮರುನಾಮಕರಣವನ್ನು ಪಡ್ಕೊಳ್ತಾ ಇದೆ. ಉತ್ತರಾಖಂಡ ಸರ್ಕಾರದಿಂದ ಮರುನಾಮಕರಣ, ಜೋಶಿ ಮಠ ಬಿಕಮ್ಸ್ ಜ್ಯೋತಿರ್ಮಠ. ಸೊ ಏನಿದೆ, ಸೊ ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಯಾತ್ರಾ ಸ್ಥಳ ಜೋಶಿ ಮಠದ ಹೆಸರನ್ನ ಜ್ಯೋತಿರ್ಮಠ ಎಂದು ಮರುನಾಮಕರಣ ಮಾಡಿ CM ಪುಷ್ಕರ್ ಸಿಂಗ್ ಧಾಮಿ ಸರ್ಕಾರ ಕಳುಹಿಸಿದ್ದ ಪ್ರಸ್ತಾವಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನ ನೀಡಿದೆ. ಜೋಶಿ ಮಠವನ್ನ ಜ್ಯೋತಿರ್ಮಠ ಎಂದು ಬದಲಾಯಿಸಬೇಕೆಂಬುದು ಬಹಳ ಹಳೆಯ ಬೇಡಿಕೆಯಾಗಿತ್ತು. ಜನರ ಭಾವನೆಗಳನ್ನು ಗೌರವಿಸಿ ಪ್ರದೇಶದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಅಸ್ಮಿತೆಯನ್ನು ಬಲಪಡಿಸುವ ವಿಶ್ವಾಸದೊಂದಿಗೆ ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿರವರು ಜೋಶಿ ಮಠದ ಹೆಸರನ್ನ ಜ್ಯೋತಿರ್ಮಠ ಎಂದು ಸರ್ಕಾರ ಬದಲಾವಣೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ರು. ಈ ಪ್ರಸ್ತಾವಕ್ಕೆ ಈಗ ಒಪ್ಪಿಗೆ ದೊರೆತಿದೆ. ಹಾಗಾಗಿ ಜೋಶಿ ಮಠ ಇನ್ನು ಮುಂದೆ ಜ್ಯೋತಿರ್ಮಠವಾಗಿ ಬದಲಾವಣೆ ಆಗ್ತಾ ಇದೆ. ಸೊ ಜೋಶಿ ಮಠ ಟು ಜ್ಯೋತಿರ್ಮಠ ಕೇಂದ್ರ ಸರ್ಕಾರದ ಆದೇಶ ಹೊರಬಿದ್ದಿದೆ. ಸೊ ಬಿಫೋರ್ ಜೋಶಿ ಮಠ ನಾವು ಇಟ್ ಬಿಕಮ್ಸ್ ಎ ಜ್ಯೋತಿರ್ಮಠ. ಯಾಕೆ ಇದು ಪ್ರಸಿದ್ಧವಾಗಿದೆ, ಯಾಕೆ ಜ್ಯೋತಿರ್ಮಠ ಅಂತಾನೆ ಇದ್ದದ್ದು ಯಾಕೆ ಜೋಶಿ ಮಠವಾಯಿತು ಅಂದ್ರೆ, ಬೇರೆ ಬೇರೆ ಕಾರಣಗಳಿಂದಾಗಿ ಬ್ರಿಟಿಷರ ಒಂದು ಆಡಳಿತದ ಸಂದರ್ಭದಲ್ಲಿ ಅವ್ರಿಗೆ ಪ್ರೊನೌನ್ಸ್ ಮಾಡೋದಕ್ಕೆ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೆ ಬೇರೆ ಬೇರೆ ಹೆಸರುಗಳೆಲ್ಲ ಒಂದು ಬದಲಾವಣೆ ಮಾಡಿದ್ದಾರೆ, ಇಲ್ಲ ಅದರ ಪ್ರೊನೌನ್ಸಿಯೇಷನ್ ಚೇಂಜ್ ಆಗೋಗ್ಬಿಟ್ಟಿದೆ. ಈಗ ಬೆಂದಕಾಳೂರು ಇದ್ದದ್ದು ಬೆಂಗಳೂರು ಆಯಿತು, ಹೂಬಳ್ಳಿ ಇದ್ದದ್ದು ಹುಬ್ಬಳ್ಳಿ ಆಯಿತು, ಮತ್ತೊಂದು ಇದ್ದದ್ದು ಮಹಿಷಾಸುರ ಇದ್ದದ್ದು ಮೈಸೂರು ಆಯಿತು ಅಲ್ವಾ. ಮತ್ತೆ ಇನ್ನೊಂದು ಯಾವುದೋ 2-3 ಬರ್ತವೆ. ಆಸ್ಪೇಟು, ನಮ್ಮ ಹೊಸಪೇಟೆಯನ್ನು ಆಸ್ಪೇಟ್ ಮಾಡಿಬಿಟ್ಟಿದ್ರು ಅಲ್ವಾ. ಇವೆಲ್ಲವೂ ಕೂಡ ತಿಳ್ಕೋಬೇಕು. ಹೀಗೆ ಜ್ಯೋತಿರ್ಮಠವು ಆದಿಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಮೂಲಕ ಸ್ಥಾಪಿಸಿರ್ತಕ್ಕಂಥ 4 ಮಠಗಳಲ್ಲಿ ಜ್ಯೋತಿರ್ಮಠವು ಕೂಡ ಒಂದಾಗುತ್ತೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಜೋಶಿ ಮಠ ತಹಸೀಲ್ ಅಲ್ಲಿ ಬರ್ತಾ ಇತ್ತು. ಇವತ್ತು ಅದನ್ನ ಜ್ಯೋತಿರ್ಮಠ ಅಂತ ಮತ್ತೊಮ್ಮೆ ಮರುನಾಮಕರಣವನ್ನು ಉತ್ತರಾಖಂಡ ಸರ್ಕಾರ ಮಾಡ್ತಾ ಇದೆ. ಉತ್ತರಾಖಂಡ ರಾಜಧಾನಿ ಡೆಹ್ರಾಡೂನ್ ಆಗುತ್ತೆ. 13 ಜಿಲ್ಲೆಗಳಿದ್ದಾವೆ. ಗುರುಮಿತ್ ಸಿಂಗ್ ಅವರು ಗವರ್ನರ್ ಆದ್ರೆ ಅಲ್ಲಿನ ಮುಖ್ಯಮಂತ್ರಿಗಳು ಪುಷ್ಕರ್ ಸಿಂಗ್ ಧಾಮಿರವರು. ಹೀಗೆ ಶಂಕರರು ಕೇರಳದ ಕಾಲಾಡಿ ಎಂಬಲ್ಲಿ 788ರಲ್ಲಿ ಜನಿಸ್ತಾರೆ. ಶಿವಗುರು ಮತ್ತು ಆರ್ಯ ಎಂಬ ಶಂಕರಾಚಾರ್ಯರ ತಂದೆ ತಾಯಿಗಳಾಗ್ತಾರೆ. ಬಹಳ ಸಲ ಕೇಳಿದರೆ ಶಂಕರಾಚಾರ್ಯರ ಗುರುಗಳು ಯಾರು ಅಂದ್ರೆ ಗುರು ಗೋವಿಂದ ಭಗವತ್ಪಾದರು. ಶಂಕರರು ದೇಶದಾದ್ಯಂತ 3 ಬಾರಿ ಪ್ರವಾಸ ಮಾಡಿ ಕಾಶ್ಮೀರ, ನೇಪಾಳ, ಬನರಾಸ, ಬದ್ರಿನಾಥ, ದ್ವಾರಕಾ, ಪುರಿ, ತಿರುಪತಿ, ಕಾಂಚಿ ಮುಂತಾದ ಸ್ಥಳಗಳಿಗೆ ಭೇಟಿಯನ್ನು ನೀಡ್ತಾರೆ. ಅವರು
ಪ್ರತಿಪಾದಿಸಿರ್ತಕ್ಕಂಥ ಸಿದ್ಧಾಂತದ ಹೆಸರು ಅದ್ವೈತ ಸಿದ್ಧಾಂತವಾಗುತ್ತೆ. ಅವರನ್ನ ಸರ್ವಜ್ಞ ಜಗದ್ಗುರು ಎಂಬ ಬಿರುದುಗಳನ್ನ ಕೂಡ ಹೊಂದಿದ್ರು. ಅವರು ಹಲವಾರು ಮಠಗಳನ್ನು ಸ್ಥಾಪಿಸ್ತಾರೆ. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮಠಗಳು ಅಂದ್ರೆ 4 ಮಠಗಳಾಗುತ್ತೆ. ಪುರಿಯ ಗೋವರ್ಧನ ಮಠ, ದ್ವಾರಕೆಯ ಕಾಳಿಕಾ ಮಠ, ಬದರಿನಾಥದ ಜ್ಯೋತಿರ್ಮಠ, ಶೃಂಗೇರಿಯ ಶಾರದಾ ಮಠ. ಹೀಗೆ 4 ಮಠಗಳನ್ನ 4 ದಿಕ್ಕುಗಳಲ್ಲಿ ಶಂಕರರು ಸ್ಥಾಪನೆ ಮಾಡ್ತಾರೆ, ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗ್ತಾರೆ. ಸೊ ಹೀಗೆ ಅದ್ವೈತ ಸಿದ್ಧಾಂತ ಏನ್ ಹೇಳುತ್ತೆ, ಸೊ ಒಂದಷ್ಟು ಡೀಟೇಲ್ಸ್ ಇದೆ. ಮತ್ತು ಅವರ ನಂತರ ರಾಮಾನುಜಾಚಾರ್ಯರು ಸೊ ಯಾವ ಸಿದ್ಧಾಂತವನ್ನ ಅವರು ಪ್ರತಿಷ್ಠಾಪನೆ ಅಥವಾ ತಮ್ಮ ಸಿದ್ಧಾಂತವನ್ನ ಹೇಳ್ತಾರೆ, ಸೊ ಏನಂತ ಕರಿತೀವಿ, ಮತ್ತು ವಿಶಿಷ್ಟಾದ್ವೈತ ಸಿದ್ಧಾಂತದ ಉದ್ದೇಶಗಳೇನಾಗಿತ್ತು, ಅವರ ಹೇಳಿಕೆಗಳೇನಾಗಿತ್ತು, ಅವರ ನಂತರ ಬಂದಿರತಕ್ಕಂಥ ಮಾಧ್ವಾಚಾರ್ಯರು ಅವ್ರ ಬಗ್ಗೆ ಡೀಟೇಲ್ಸ್ ಕೂಡ ಇದೆ. ಮಾಧ್ವಾಚಾರ್ಯರು ಪ್ರತಿಪಾದಿಸಿರ್ತಕ್ಕಂಥ ತತ್ವ ಸಿದ್ಧಾಂತಗಳ ಬಗ್ಗೆ ಮತ್ತು ಅವರ ಕೃತಿಗಳ ಬಗ್ಗೆ ಕೂಡ ಇದೆ. ಮತ್ತು ಪ್ರಮುಖವಾಗಿ ಅಷ್ಟಮಠಗಳನ್ನು ಉಡುಪಿಯಲ್ಲಿ ಸ್ಥಾಪನೆ ಮಾಡ್ತಾರೆ ಮಾಧ್ವಾಚಾರ್ಯರು, ದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗ್ತಾರೆ. ಸೊ ಮತ್ತಷ್ಟು ಡೀಟೇಲ್ಸ್ ಕೂಡ ಇದೆ, ಸೊ ನೋಡ್ಬೋದು. ಇನ್ನು ಕ್ವಶನ್ ನಂಬರ್ 9 ವೆರಿ ವೆರಿ ಇಂಪಾರ್ಟೆಂಟ್. ಲಿಂಗತ್ವ ಸಮಾನತೆಯಲ್ಲಿ 129ನೇ ಸ್ಥಾನವನ್ನು ಪಡೆದ ಭಾರತ ಕಳೆದ ಬಾರಿಗಿಂತ 2 ಸ್ಥಾನ ಕುಸಿತವನ್ನ ಕಂಡಿದೆ. ಕಳೆದ ಬಾರಿ 127 ಇತ್ತು, ಇವತ್ತು 129ಗೆ ಬಂದಿದೆ. ಭಾರತ ಲಿಂಗತ್ವ ಸಮಾನತೆ ಅಥವಾ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕ ಅಂತ ಕರಿತೀವಿ. ಸೊ ಗ್ಲೋಬಲ್ ಜೆಂಡರ್ ಇಂಡೆಕ್ಸ್ ಅಂತ ಕೂಡ ಕರಿಬಹುದು. ಅಂದ್ರೆ ಈಗ ಒಂದು ಎಕಾನಮಿ ಅಂದ್ರೆ ಆರ್ಥಿಕತೆಯಲ್ಲಿ ಮಹಿಳೆಯರ ಪಾತ್ರ ಹೇಗಿದೆ ಭಾರತದಲ್ಲಿ, ಇನ್ನೊಂದು ಕಡೆ ಪೊಲಿಟಿಕಲಿ ಮಹಿಳೆಯರು ಯಾವ ರೀತಿ ಆಗಿರತಕ್ಕಂತ ಸ್ಥಾನವನ್ನ ಪಡಿತಾ ಇದ್ದಾರೆ ಭಾರತದಲ್ಲಿ, ಮತ್ತೊಂದು ಕಡೆ ಆರೋಗ್ಯ ಸ್ಥಿತಿಯನ್ನು ತೆಗೆದುಕೊಂಡಾಗ ಹೆಲ್ತ್ ಅಲ್ಲಿ ಆರೋಗ್ಯದಲ್ಲಿ ಮಹಿಳೆಯರಿಗೆ ಯಾವ ರೀತಿ ಆಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನ ನಮ್ಮ ದೇಶದಲ್ಲಿ ನೀಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಎಜುಕೇಶನ್ ಶಿಕ್ಷಣದಲ್ಲಿ ಮಹಿಳೆಯರಿಗೆ ಯಾವ ರೀತಿ ಆಗಿರ್ತಕ್ಕಂಥ ಒಂದು ಸೌಲಭ್ಯಗಳನ್ನು ನೀಡ್ತಾ ಇದ್ದೀವಿ, ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಡ್ತಾ ಇದೀವಿ ಅನ್ನೋದ್ರ ಮೇಲೆ ಹೀಗೆ ಎಕಾನಮಿ, ಪಾಲಿಟಿ, ಹೆಲ್ತ್ ಅಂಡ್ ಎಜುಕೇಶನ್ ಈ 4 ಸೆಕ್ಟರ್ಗಳಲ್ಲಿ ಒಂದು ದೇಶದಲ್ಲಿ ಮಹಿಳೆಯರ ಪಾತ್ರ ಯಾವ ರೀತಿಯಾಗಿದೆ ಅನ್ನೋದ್ರ ಮೇಲೆ ಆ ದೇಶದಲ್ಲಿ ಲಿಂಗತ್ವ ಸಮಾನತೆಯನ್ನು ಅಳೆಯಲಾಗುತ್ತದೆ ಅಲ್ವಾ. ಸೊ ಎಕಾನಮಿಯಲ್ಲಿ ಅಂದ್ರೆ ದುಡಿಯೋದಕ್ಕೆ ಸಮಾನ ಅವಕಾಶಗಳನ್ನ ಕೊಟ್ಟಿದೀವಾ ಇಲ್ವಾ, 33% ರಿಸರ್ವೇಶನ್ ಇದೆಯಾ ಇಲ್ವಾ ಜಾಬ್ಗಳಲ್ಲಿ, ಸರ್ಕಾರಿ ಉದ್ಯೋಗಗಳಲ್ಲಿ, ಅಥವಾ ಎಜುಕೇಶನ್ ಸೆಕ್ಟರ್ ಮಹಿಳೆಯರಿಗೆ ಅಥವಾ ಬಾಲಕಿಯರಿಗೆ ಫ್ರೀ ಎಜುಕೇಶನ್ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ನೀಡ್ತಾ ಇದೀವಾ ಇಲ್ವಾ, ಆರೋಗ್ಯಕ್ಕಾಗಿ ಮಹಿಳೆಯರು ಅಥವಾ ಬಾಣಂತಿಯರು ಅಥವಾ ಗರ್ಭಾವಸ್ಥೆಯಲ್ಲಿರ್ತಕ್ಕಂಥವ್ರು ಇವರೆಲ್ಲರನ್ನ ನೋಡಿದಾಗ ಅವ್ರಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಸ್ಥಿತಿಗಳನ್ನ ನಾವು ತಲುಪಿಸ್ತಾ ಇದೀವಾ ಇಲ್ವಾ. ಮತ್ತೊಂದು ಪೊಲಿಟಿಕಲಿ ಇವತ್ತು ನಮ್ಮ ದೇಶದಲ್ಲಿ 14 ಜನ ಪ್ರೈಮ್ ಮಿನಿಸ್ಟರ್ ಆದ್ರೆ ಅವರಲ್ಲಿ ಒಬ್ರು ಮಹಿಳೆ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಇವತ್ತು 72 ಜನ ಮಂತ್ರಿಮಂಡಲ ಏನಿದೆ ಮೋದಿ ಅವರ ಮಂತ್ರಿಮಂಡಲದಲ್ಲಿ, ಸೊ ಮಹಿಳೆಯರಿಗೆ ಎಷ್ಟು ಜನಕ್ಕೆ ನಾವು ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದೀವಿ. ಸಿದ್ದರಾಮಯ್ಯನವರ ಸುಮಾರು 30 ಸಚಿವರ ಸಂಪುಟದಲ್ಲಿ ಎಷ್ಟು ಜನ ಮಹಿಳೆಯರು ಸಚಿವರಾಗಿದ್ದಾರೆ ಅಲ್ವಾ. ಸೊ ಅದೇ ರೀತಿಯಾಗಿ ರಾಷ್ಟ್ರಪತಿಗಳು ಇವತ್ತು ಮಹಿಳೆ ಇದ್ದಾರೆ ನಮ್ಮ ದೇಶದಲ್ಲಿ, ಅವಾಗ ನಂಬರ್ ಜಾಸ್ತಿ ಆಗುತ್ತೆ. ಪ್ರಧಾನಮಂತ್ರಿ ಮಹಿಳೆ ಇದ್ರೆ ನಂಬರ್ ಇನ್ನಷ್ಟು ಜಾಸ್ತಿ ಆಗುತ್ತೆ. ಅಥವಾ ಬೇರೆ ಬೇರೆ 543 ಲೋಕಸಭಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಂಖ್ಯೆ ಎಷ್ಟಿದೆ, ನಮ್ಮ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಂಖ್ಯೆ ಎಷ್ಟಿದೆ. ಹೀಗೆ ಪೊಲಿಟಿಕಲಿ, ಎಕನಾಮಿಕಲಿ, ಹೆಲ್ತ್ ಅಲ್ಲಿ, ಎಜುಕೇಶನ್ ಅಲ್ಲಿ ನಾವು ಮಹಿಳೆಯರಿಗೆ ಎಷ್ಟು ಪ್ರಾಮುಖ್ಯತೆಯನ್ನ ಅವಕಾಶಗಳನ್ನ ಸೃಷ್ಟಿ ಮಾಡಿ ಕೊಟ್ಟಿದ್ದೀವಿ ಅನ್ನೋದ್ರ ಮೇಲೆ ಈ ಗ್ಲೋಬಲ್ ಜೆಂಡರ್ ಇಂಡೆಕ್ಸ್ ಅಥವಾ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕದಲ್ಲಿ ರ್ಯಾಂಕ್ ವೇರಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಏನಿದೆ, ಲಿಂಗತ್ವ ಸಮಾನತೆ 129ನೇ ಸ್ಥಾನದಲ್ಲಿ ಭಾರತ. ಜಾಗತಿಕ ಲಿಂಗತ್ವ ಸಮಾನತೆಗೆ ಸಂಬಂಧಿಸಿದ ಸೂಚ್ಯಾಂಕದಲ್ಲಿ ಭಾರತವು 2 ಸ್ಥಾನ ಕುಸಿದಿದ್ದು 129ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಕಳೆದ ವರ್ಷ ಅದು 127ನೇ ಸ್ಥಾನದಲ್ಲಿತ್ತು ಭಾರತ. ಐಸ್ಲ್ಯಾಂಡ್ ತನ್ನ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದೆ. ಯಾಕಂದ್ರೆ ಮೊನ್ನೆ ತಾನೇ ಮಾತಾಡಿದ್ವಿ ನಿನ್ನೆ. ಸೊ ಐಸ್ಲ್ಯಾಂಡ್ ನ ನೂತನ ಅಧ್ಯಕ್ಷರಾಗಿ ಒಬ್ಬ ಮಹಿಳೆ ಆಯ್ಕೆಯಾಗಿದ್ದಾರೆ. ಸೊ ಇನ್ನಷ್ಟು ಉತ್ತಮ ರ್ಯಾಂಕ್ ಅನ್ನು ಪಡೆಯೋದಕ್ಕೆ ಅವಕಾಶವೂ ಕೂಡ ಸಿಗುತ್ತೆ. ಈಗ ವಿಶ್ವ ಆರ್ಥಿಕ ವೇದಿಕೆ WEF ಅಥವಾ ವಿಶ್ವ ಆರ್ಥಿಕ ವೇದಿಕೆಯವರು ಬಿಡುಗಡೆ ಮಾಡಿರ್ತಕ್ಕಂತಹ ವರದಿಯಲ್ಲಿ ಫಿನ್ಲೆಂಡ್ 2ನೇ ಸ್ಥಾನದಲ್ಲಿದೆ, ನಾರ್ವೆ, ನ್ಯೂಜಿಲೆಂಡ್ ಮತ್ತು ಸ್ವೀಡನ್ಗಳು ಕ್ರಮವಾಗಿ 3ರಿಂದ 5ನೇ ಸ್ಥಾನದಲ್ಲಿವೆ, ಬ್ರಿಟನ್ 14, ಅಮೆರಿಕ 43ನೇ ಸ್ಥಾನದಲ್ಲಿದೆ.
ದಕ್ಷಿಣ ಏಷ್ಯಾ ಅಂತ ಬಂದಾಗ ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ, ಭೂತಾನ್ ಮತ್ತು ಭಾರತ ಕ್ರಮವಾಗಿ ಮೊದಲ 5 ಸ್ಥಾನದಲ್ಲಿದ್ದರೆ ಕೊನೆ ಸ್ಥಾನದಲ್ಲಿ ಪಾಕಿಸ್ತಾನ ಇದೆ. ಶಿಕ್ಷಣ, ರಾಜಕೀಯ ಸಬಲೀಕರಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಲಿಂಗತ್ವ ಸಮಾನತೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಇಳಿಕೆಯಾಗಿರೋದ್ರಿಂದ ಭಾರತವು ಕಳೆದ ಸಾಲಿಗಿಂತ 2 ಸ್ಥಾನಗಳನ್ನು ಕುಸಿತವನ್ನು ಕಂಡಿದೆ. ಜಾಗತಿಕ ಲಿಂಗಾಂತರ ಸೂಚ್ಯಂಕ, ವರ್ಲ್ಡ್ ಎಕನಾಮಿಕ್ ಫೋರಂ ಅಥವಾ ವಿಶ್ವ ಆರ್ಥಿಕ ವೇದಿಕೆ ರಿಲೀಸ್ ಮಾಡ್ತಕ್ಕಂಥ ಈ ಒಂದು ರಿಪೋರ್ಟ್ ಅನ್ನ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತ ಕೂಡ ಕರಿತೀವಿ. ಸೊ ಸ್ವಿಟ್ಜರ್ಲೆಂಡ್ನ ಕಲೋನಿಯಲ್ಲಿರುವ ಈ ಒಂದು WEF ಅಥವಾ ವಿಶ್ವ ಆರ್ಥಿಕ ವೇದಿಕೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. WEF ಯಾರು ರಿಲೀಸ್ ಮಾಡಿದ್ದಾರೆ ಅಂತ ಪ್ರಮುಖವಾಗಿ ಕೇಳ್ತಾರೆ. ಐಸ್ಲ್ಯಾಂಡ್ ಮೊದಲನೇ ಸ್ಥಾನದಲ್ಲಿದ್ರೆ ಪಾಕಿಸ್ತಾನ ಕೊನೆಯ ಸ್ಥಾನಕ್ಕೆ ಬಂದಿದೆ. 2022ರಲ್ಲಿ ಭಾರತ 135ನೇ ಸ್ಥಾನದಲ್ಲಿತ್ತು. 2023ರಲ್ಲಿ 127 ಇತ್ತು. 2024ರಲ್ಲಿ 129ನೇ ಸ್ಥಾನಕ್ಕೆ ಬಂದಿದೆ. ಈ ನಂಬರ್ ವೆರಿ ಇಂಪಾರ್ಟೆಂಟ್, 129 ಇನ್ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್. ದೇಶದಲ್ಲಿ ಲಿಂಗ ಸಮಾನತೆಯನ್ನ, ಜೆಂಡರ್ ಈಕ್ವಾಲಿಟಿಯನ್ನು ಅಳೆಯಲು ಇದು ಪ್ರಮುಖ ಮಾನದಂಡವಾಗಿದೆ. ಭಾರತದ ಶ್ರೇಣಿ ಅದರ ನೆರೆಹೊರೆಯ ರಾಷ್ಟ್ರಗಳಿಗಿಂತ ಸ್ವಲ್ಪ ಕಡಿಮೆ ಇದೆ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾರವರೇ ಮಳೆ ಪ್ರಧಾನಿ ಇದ್ದಾರೆ ಅಲ್ವಾ, ಸಾಕಾಗಿ ಅದು ಮೇಲೆ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬಹುದು. ಹೀಗೆ ಒಟ್ಟಾರೆಯಾಗಿ ಐಸ್ಲ್ಯಾಂಡ್ ನಂಬರ್ 1, ಫಿನ್ಲ್ಯಾಂಡ್ ನಂಬರ್ 2, ನಾರ್ವೆ 3 ಈ 3 ದೇಶಗಳನ್ನಾದರೂ ನೆನಪಿಡಿ. ಕೊನೆಯಿಂದ 145ರಲ್ಲಿ ಪಾಕಿಸ್ತಾನ ಇದೆ, 46 ಸುಡಾನ್ ಇದೆ, 146. ಬಟ್ ಇಲ್ಲಿ ಸ್ಟಾರ್ ಹಾಕಿದ್ದಾರೆ, ಹಾಗಾಗಿ ನಾವು 145 ತಿಳ್ಕೊಳ್ತೀವಿ. ನಮ್ಮ ಸೌತ್ ಏಷ್ಯನ್ ಕಂಟ್ರೀಸ್ ಅಂತ ಬಂದಾಗ ಬಾಂಗ್ಲಾದೇಶ ಒಟ್ಟಾರೆಯಾಗಿ 99, ನಮ್ಮ ಸೌತ್ ಈಸ್ಟ್ ಸದರ್ನ್ ಏಷ್ಯನ್ ರೀಜನ್ ಅಲ್ಲಿ 1 ಅಲ್ಲಿದೆ. ಸೊ 117 ನೇಪಾಳ, 122 ಭೂತಾನ್, 122 ಶ್ರೀಲಂಕಾ, 124 ಭೂತಾನ್, 129 ಭಾರತ, 132 ಮಾಲ್ಡೀವ್ಸ್, 145 ಪಾಕಿಸ್ತಾನ ಆಗುತ್ತೆ. ಓಕೆ, ಸೊ ಇನ್ನು ಯಾವ್ಯಾವ ಕ್ರೈಟೀರಿಯಾ ಅಂತ ತೆಗೆದುಕೊಂಡ್ರೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2024 ಎಡಿಷನ್ ಅಲ್ಲಿ ಎಕನಾಮಿಯಲ್ಲಿ 0.398, ಪಾಲಿಟಿಕ್ಸ್ ಅಲ್ಲಿ 0.251, ಎಜುಕೇಶನ್ ಅಲ್ಲಿ 0.964 ಮತ್ತು ಹೆಲ್ತ್ ಅಲ್ಲಿ 0.951 ಇವು ಭಾರತದ ಸ್ಕೋರ್ಗಳಾಗ್ತವೆ. ಒಟ್ಟಾರೆ 2024ರಲ್ಲಿ 0.641 ಸ್ಕೋರ್ ಅನ್ನು ಭಾರತ ಮಾಡಿ 129ನೇ ಸ್ಥಾನದಲ್ಲಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ವರ್ಲ್ಡ್ ಎಕನಾಮಿಕ್ ಫೋರಂ ಸ್ವಿಟ್ಜರ್ಲೆಂಡ್ನ ಕಲೋನಿಯಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿರತಕ್ಕಂತಹ ವರ್ಲ್ಡ್ ಎಕನಾಮಿಕ್ ಫೋರಂ ಅಥವಾ ವಿಶ್ವ ಆರ್ಥಿಕ ವೇದಿಕೆ ಜನವರಿ 1971ರಂದು ಸ್ಥಾಪನೆ ಆಗಿತ್ತು. ಸೊ ಇದು ವೆರಿ ಫೇಮಸ್ ಒಂದು ಆರ್ಗನೈಸೇಷನ್ ಕೂಡ ಆಗುತ್ತೆ. ಇದರ ಎಕ್ಸಿಕ್ಯೂಟಿವ್ ಚೇರ್ಮನ್ ಕ್ಲಾಸ್ ಸ್ಕ್ವಾಬ್ ಅವರು ಇದ್ದಾರೆ ಅನ್ನೋದನ್ನ ಗಮನಿಸಬೇಕು. ಮತ್ತಷ್ಟು ಡೀಟೇಲ್ಸ್ ಅನ್ನ ಓವರ್ ಆಲ್ ಆಗಿ ನೋಡೋದಾದ್ರೆ ಏನ್ ಕೇಳ್ಬೋದು ಅಂದ್ರೆ, ಮೊದಲನೇ ಪಾಯಿಂಟು, ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದಂತ ಪ್ರಮುಖವಾಗಿ ಕೇಳ್ತಾರೆ. ಆ ಸಂಸ್ಥೆ ಹೆಸರೇ WEF, ವರ್ಲ್ಡ್ ಎಕನಾಮಿಕ್ ಫೋರಂ ಅಥವಾ ವಿಶ್ವ ಆರ್ಥಿಕ ವೇದಿಕೆ. ಹಾಗೆ ಮುಂದೆ ಹೋದ್ರೆ ವಿಶ್ವ ಆರ್ಥಿಕ ವೇದಿಕೆಯ ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ನ ಕಲೋನಿಯಲ್ಲಿದೆ ಅನ್ನೋದು 2ನೇ ಅಂಶ. ಹಾಗೆ ವಾಪಸ್ ನಾವು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಬಂದಾಗ ಈ ಇದರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ 2024ರಲ್ಲಿ ಅಂದ್ರೆ 129ನೇ ಸ್ಥಾನದಲ್ಲಿದೆ. ಕಳೆದ ವರ್ಷಕ್ಕಿಂತ 2 ಸ್ಥಾನ ಕುಸಿತವನ್ನ ಕಂಡಿದೆ. ಸರ್ 127 ಅಂದ್ರೆ 129 ಹೆಚ್ಚಿಗೆ ಆಯ್ತಲ್ವ ನಂಬರ್ ಅಂದ್ರೆ ಅಲ್ಲ. 1 ಇದ್ರೆ ಬೆಸ್ಟ್, 2 ಇದ್ರೆ ಸ್ವಲ್ಪ ಕಡಿಮೆ, 100 ಇದ್ರೆ ಇನ್ನೂ ಕಡಿಮೆ ಅಂದಂಗೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಇನ್ನು ನಂಬರ್ 1 ಸ್ಥಾನದಲ್ಲಿ ಯಾವ ದೇಶ ಇದೆ ಅಂತ ಕೇಳಿದ್ರೆ ನಂಬರ್ 1 ಸ್ಥಾನದಲ್ಲಿ ಐಸ್ಲ್ಯಾಂಡ್ ಇದೆ, 2 ಫಿನ್ಲ್ಯಾಂಡ್, 3 ನಾರ್ವೆ, ಕೊನೆ ಸ್ಥಾನದಲ್ಲಿ ಪಾಕಿಸ್ತಾನ, ಸುಡಾನ್ಗಳು ಇದಾವೆ. ಸೊ ಇಷ್ಟು ಡೀಟೇಲ್ಸ್ ಆಗಿತ್ತು. ಇನ್ನು ಕ್ವಶನ್ ನಂಬರ್ 10, ಮಂಗಳ ಗ್ರಹದ 3 ಕುಳಿಗಳಿಗೆ ನಾಮಕರಣ ಆಗಿದೆ. ಒಂದು ದೇವೇಂದ್ರಲಾಲ್ ಅವರ ಹೆಸರಲ್ಲಿ, ಮತ್ತೊಂದು ಉತ್ತರ ಪ್ರದೇಶ, ಬಿಹಾರದ ಪಟ್ಟಣಗಳ ಹೆಸರನ್ನು ಕೂಡ ಇಡಲಾಗಿದೆ. ಹಾಗಾದ್ರೆ ಸೊ ಮಂಗಳನ 3 ಕುಳಿಗಳಿಗೆ ನಾಮಕರಣವೂ ಕೂಡ ಆಗಿದೆ. ಸೊ ಅಲ್ಲ, ಒಂದು ಮಂಗಳನ ಕುಳಿಗೆ ಒಂದು ಹೆಸರು, ಒಂದು ನಿಮಿಷ, ಸೊ ಇಲ್ಲಿ ಏನಾಗಿದೆ, 3 craters ಆನ್ ಮಾರ್ಸ್ ನೇಮ್ಡ್ ಫಾರ್ ಫಿಸಿಸಿಸ್ಟ್ ದೇವೇಂದ್ರಲಾಲ್, 2 towns ಇನ್ UP and ಬಿಹಾರ್ ಅಂತ. ಅಂದ್ರೆ ಇತ್ತೀಚೆಗೆ ಮಂಗಳನ ಅಂಗಳದಲ್ಲಿ ಕಂಡುಹಿಡಿಯಲಾಗಿರ್ತಕ್ಕಂತಹ 3 ಕುಳಿಗಳನ್ನ 3 ಹೆಸರಲ್ಲಿ ಇಡಲಾಗಿದೆ. ಸೊ ಒಂದು ಮುರ್ಸಾನ್ ಅಂತಕ್ಕಂಥ ಹೆಸರಿಂದ, ಮತ್ತೊಂದು ಇಲ್ಸಾ ಅಂತಕ್ಕಂಥ ಹೆಸರಿಂದ, ಮತ್ತೊಂದನ್ನ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ PRL ರಿಸರ್ಚರ್ ಆಗಿದ್ದಂತಹ ದೇವೇಂದ್ರ ಲಾಲ್ ಅವರ ಹೆಸರಲ್ಲಿ ಇಡಲಾಗಿದೆ. ಅಹಮದಾಬಾದ್ ಅಲ್ಲಿ ಇದೆ PRL, ಅವರ ಹೆಡ್ ಆಗಿದ್ದಂತಹ ದೇವೇಂದ್ರ ಲಾಲ್ ಅವರ ಹೆಸರಲ್ಲಿ ಇಡಲಾಗಿದೆ. ಸೊ ದೇವೇಂದ್ರ ಲಾಲ್ ಅವರನ್ನು ಕೂಡ ಕಾಣಬಹುದು. ಒಂದು ಸೊ ಇದು ದೇವೇಂದ್ರ ಲಾಲ್ ಅವರ ಹೆಸರಲ್ಲಿ ಈ ಒಂದು ಕುಳಿಯನ್ನ, ಇನ್ನೊಂದು ಇಲ್ಸಾ ಎನ್ನುವ ಹೆಸರಿಂದ, ಮತ್ತೊಂದು ಮುರ್ಸಾನ್ ಎನ್ನುವ ಹೆಸರಿಂದ. ಸೊ ಬಟ್ ಇಲ್ಲಿ ಏನಾಗಿದೆ,
ಮಂಗಳನ 3 ಕುಳಿಗಳು ಅಂತ ಒಂದ್ ಕಡೆ ಕೊಟ್ರೆ ಚಂದ್ರನ ಕುಳಿಗೆ ಬಿಹಾರ ಮತ್ತು ಉತ್ತರ ಪ್ರದೇಶದ ಹೆಸರಂತ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಕನ್ಫ್ಯೂಷನ್ ಆಯ್ತು. ನೋಡೋಣ, ನೀವು ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಬಿಡಿ. ಚಂದ್ರನ ಮೇಲಿನ 2 ಕುಳಿಗಳಿಗೆ ಉತ್ತರ ಪ್ರದೇಶ ಮತ್ತು ಬಿಹಾರದ ಪಟ್ಟಣಗಳಾದ ಮುರ್ಸಾನ್ ಮತ್ತು ಇಲ್ಸಾ ಹೆಸರನ್ನ ನಾಮಕರಣ ಮಾಡಲಾಗಿದೆ. ಇದೇ ವೇಳೆ ಮತ್ತೊಂದು ಕುಳಿಗೆ ಅಹಮದಾಬಾದ್ನ ಭೌತಿಕ ಸಂಶೋಧನಾ ಪ್ರಯೋಗಾಲಯ ಅಥವಾ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿಯ ಮಾಜಿ ನಿರ್ದೇಶಕರಾಗಿರ್ತಕ್ಕಂಥ ದೇವೇಂದ್ರ ಲಾಲ್ ಅವರ ಹೆಸರನ್ನ ನಾಮಕರಣ ಮಾಡಲಾಗಿದೆ. ಸೊ ಅವರು ಖಗೋಳಶಾಸ್ತ್ರಕ್ಕೆ ಬಹಳಷ್ಟು ಕೊಡುಗೆಯನ್ನು ನೀಡಿದ್ರು ಅನ್ನೋದನ್ನ ಅವರ ಕೊಡುಗೆಯನ್ನು ಸ್ಮರಿಸಲು ಲಾಲ್ ಕುಳಿ ಎಂದು ಹೆಸರಿಡಲಾಗಿದೆ. ಬಟ್ ಇಲ್ಲಿ ಚಂದ್ರನ ಕುಳಿ ಅಂತ ಇಟ್ಟಿದ್ದಾರೆ. ಸೊ ಬಟ್ ಆಕ್ಚುಲಿ ಸುದ್ದಿ ಇರತ್ತೆ ಮಾರ್ಸ್ನ ಕುಳಿಗಳು ಅನ್ನೋದನ್ನ ಬದಲಾವಣೆ ಮಾಡ್ಕೋಬೇಕು. ನ್ಯೂಸ್ ನಮ್ಮ ಕನ್ನಡ ನ್ಯೂಸ್ ಪೇಪರಲ್ಲಿ ಚಂದ್ರನ ಕುಳಿ ಅಂತ ಬಂದಿದೆ, ಇಂಗ್ಲಿಷ್ ನ್ಯೂಸ್ ಪೇಪರಲ್ಲಿ ಮಾರ್ಸ್ನ ಅಥವಾ ಮಂಗಳನ ಕುಳಿಗಳು ಅಂತ ಬಂದಿದೆ. ಸೊ ಮತ್ತಷ್ಟು ಡೀಟೇಲ್ಸ್ ಇದೆ, ನೋಡಿ ನೀವೇ ಕನ್ಫರ್ಮ್ ಮಾಡ್ಕೋಬೇಕು. ಸೊ ಇದು ಕೂಡ 2ನೇ ಅಸೈನ್ಮೆಂಟ್ ಇವತ್ತು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 11. ಚಿಲ್ಲರೆ ಹಣದುಬ್ಬರ ಮೇ ತಿಂಗಳಲ್ಲಿ 4.75% ಇಳಿಕೆಯಾಗಿದೆ. ಇದು 1 ವರ್ಷದಲ್ಲಿಯೇ ಕನಿಷ್ಠ. ರಿಟೇಲ್ ಇನ್ಫ್ಲೇಷನ್. ನಾವು ಇನ್ಫ್ಲೇಷನ್ ಅಂತ ಬಂದಾಗ 2 ರೀತಿಯ ಹಣದುಬ್ಬರಗಳನ್ನ ನೋಡ್ತೀವಿ. ಸೊ ಒಂದು CPI ಅಂತ ಕರಿತೀವಿ, ಮತ್ತೊಂದು WP ಅಂತ ಕರಿತೀವಿ. WPI. CPI ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಗುತ್ತೆ ಅಥವಾ ಗ್ರಾಹಕ ಬೆಲೆ ಸೂಚ್ಯಾಂಕ ಆಗುತ್ತೆ, ಅಥವಾ ಸಿಂಪಲ್ ಆಗಿ ಚಿಲ್ಲರೆ ಹಣದುಬ್ಬರ ಅಥವಾ ಇನ್ನು ಸಿಂಪಲ್ ಆಗಿ ರಿಟೇಲ್ ಇನ್ಫ್ಲೇಷನ್ ಅಂತ ಕರಿತೀವಿ. ಮತ್ತೊಂದು ಹಣದುಬ್ಬರದ ವಿಧ WPI ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಥವಾ ಸಗಟು ದರ ಸೂಚ್ಯಾಂಕ. ಇದನ್ನು ಹೋಲ್ಸೇಲ್ ಇನ್ಫ್ಲೇಷನ್ ಅಂತ ಕರಿಬಹುದು ಅಥವಾ ಸಗಟು ಹಣದುಬ್ಬರ ಅಂತ ಕೂಡ ಕರಿಬಹುದು. ಹೋಲ್ಸೇಲ್ ದರದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಏರಿಕೆ ಇಳಿಕೆಗಳಾಗ್ತಾ ಇದ್ದಾವೆ, ದಿನ ಬಳಕೆ ವಸ್ತುಗಳಾಗಿರ್ಬೋದು, ಫ್ಯೂಯಲ್ ಆಗಿರ್ಬೋದು, ಅಥವಾ ಫುಡ್ ಇಂಡೆಕ್ಸ್ ಆಗಿರ್ಬೋದು ಅಲ್ವಾ. ಸೊ ಅದೇ ನಮ್ಮ ರಿಟೇಲರ್ ಅಂದ್ರೆ ನಾವು ಹೋಗಿ ತೆಗೆದುಕೊಳ್ಳುವಂಥದ್ರಲ್ಲಿ ಎಷ್ಟು ಪ್ರೈಸ್ ವೇರಿಯೇಷನ್ ಆಗ್ತಾ ಇದೆ ಅನ್ನೋದು ಚಿಲ್ಲರೆ ಹಣದುಬ್ಬರ ಆಗುತ್ತೆ. ಇದ್ರ ಬಗ್ಗೆ ಸಾಕಷ್ಟು ಕಡೆ ಆಲ್ರೆಡಿ ಮಾತಾಡಿದ್ದೀವಿ. ಚಿಲ್ಲರೆ ಹಣದುಬ್ಬರ ಮೇ ತಿಂಗಳಲ್ಲಿ 4.75% ಇಳಿಕೆಯಾಗಿದೆ, 1 ವರ್ಷದಲ್ಲಿಯೇ ಕನಿಷ್ಠಕ್ಕೆ ಬಂದಿದೆ. ಮೇ ತಿಂಗಳಿನಲ್ಲಿ 4.75% ದಾಖಲಾಗಿದೆ. ತರಕಾರಿ ಬೆಲೆ ಏರಿಕೆ ಕೂಡ ಆಗಿದೆ. ಚಿಲ್ಲರೆ ಹಣದುಬ್ಬರ ವರ್ಷದ ಕನಿಷ್ಠಕ್ಕೆ ಇವತ್ತು ಇಳಿದಿದೆ. ದೇಶದ ಚಿಲ್ಲರೆ ಹಣದುಬ್ಬರವು ಅಂದರೆ ರಿಟೇಲ್ ಇನ್ಫ್ಲೇಷನ್ ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಗ್ರಾಹಕ ಬೆಲೆ ಸೂಚ್ಯಂಕವು ಮೇ ತಿಂಗಳಿನಲ್ಲಿ 1 ವರ್ಷದ ಕನಿಷ್ಠ ಮಟ್ಟವಾಗಿರ್ತಕ್ಕಂಥ 4.75% ಇಳಿಕೆಯಾಗಿದೆ. ಕೆಲವು ಆಹಾರ ಪದಾರ್ಥಗಳ ಬೆಲೆ ಮಾತ್ರ ಸ್ವಲ್ಪ ಹೆಚ್ಚಿಗೆ ಇದ್ದಾವೆ, ಸ್ವಲ್ಪ ಕೆಲವೊಂದು ಆಹಾರ ಪದಾರ್ಥಗಳು ಕಡಿಮೆ ಕೂಡ ಆಗಿದ್ದಾವೆ ಅಂತ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ NSO ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸು. ಸೊ ಈ ಒಂದು ಆಫೀಸು ಈ ರಿಟೇಲ್ ಇನ್ಫ್ಲೇಷನ್ಗಳ ಡೀಟೇಲ್ಸ್ ಅನ್ನ ಕೊಡುತ್ತೆ. ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರಿತ ಚಿಲ್ಲರೆ ಹಣದುಬ್ಬರವು ಏಪ್ರಿಲ್ ಅಲ್ಲಿ 4.83% ದಾಖಲಾಗಿತ್ತು. ನೆಕ್ಸ್ಟ್ 1 ತಿಂಗಳಲ್ಲಿ ಸೊ 4.31% ಕನಿಷ್ಠವಾಗಿ ಇಳಿದಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಅದಲ್ಲ, ಸರಿ ಅವೆಲ್ಲ ಬೇಡ. 4.75% ಇದೆ ಮೇದಲ್ಲಿ ಅಂತ ತಿಳ್ಕೊಂಬಿಡೋಣ ಅಷ್ಟೇ. 4.7% ರಿಟೇಲ್ ಇನ್ಫ್ಲೇಷನ್ ಇದೆ. ಕಳೆದ 2023 ಜುಲೈ ಆಗಸ್ಟ್ ಅಲ್ಲಿ 7.44 6.83 ಇದ್ದದ್ದು ಈಗ ವರ್ಷದ ಕನಿಷ್ಠಕ್ಕೆ ಬಂದು ಇಳಿದಿದೆ. ಮೇ 2024ರಲ್ಲಿ 4.75 ಅನ್ನೋದನ್ನ ಗಮನಿಸಬೇಕು. ಇಂಡಿಯಾ ರಿಟೇಲ್ ಇನ್ಫ್ಲೇಷನ್ ಈ ಜಸ್ಟ್ 1 year ಲೋ ಆಫ್ 4.75%. ಇನ್ನು ಕ್ವಶನ್ ನಂಬರ್ 12, ಇವುಗಳಲ್ಲಿ ಯಾವುದು ರಾಮೋಜಿ ರಾವ್ ಅವರಿಗೆ ಸಂಬಂಧಿಸಿಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ರಿಲೇಟೆಡ್ ಟು ದ ರಾಮೋಜಿ ರಾವ್ ಅಂದ್ರೆ ರಾಮೋಜಿ ಗ್ರೂಪ್, ಈನಾಡು ಅಲ್ಲ ETV, ಈನಾಡು, GTV. ಇದರಲ್ಲಿ ರಾಮೋಜಿ ರಾವ್ ಅವರಿಗೆ ಯಾವ್ದು ಸಂಬಂಧಿಸಿಲ್ಲ. ಯಾಕೆ ಈ ಪ್ರಶ್ನೆ ಬರುತ್ತಂದ್ರೆ ಇತ್ತೀಚೆಗೆ ರಾಮೋಜಿ ಗ್ರೂಪ್ನ ದಿಗ್ಗಜ ಆಂಧ್ರ ಪ್ರದೇಶದ ಸಮೂಹ ಮಾಧ್ಯಮಗಳ ಒಬ್ಬ ಪ್ರವರ್ತಕ ರಾಮೋಜಿ ರಾವ್ ಅವರು ಇನ್ನಿಲ್ಲವಾಗಿದ್ದಾರೆ. ಹಾಗಾಗಿ ಈ ಪ್ರಶ್ನೆ ಬರ್ತಾ ಇದೆ. GTV ಮಾತ್ರ ಅವರಿಗೆ ಸಂಬಂಧಿಸಿಲ್ಲ. ಬದಲಾಗಿ ರಾಮೋಜಿ ಗ್ರೂಪು ಮತ್ತು ಅದರ ರಾಮೋಜಿ ಫಿಲ್ಮ್ ಸಿಟಿ ಆಗಿರ್ಬೋದು, ETV, ಈನಾಡು, ಅನ್ನದಾತ ಇವೆಲ್ಲವೂ ಕೂಡ ರಾಮೋಜಿ ರಾವ್ ಅವರು ಸ್ಥಾಪಿಸಿರ್ತಕ್ಕಂಥವು. ವಿಶ್ವದ ಅತಿ ದೊಡ್ಡ ಫಿಲ್ಮ್ ಸಿಟಿಯ ರೂವಾರಿ, ETV ಮೂಲಕ ದೂರದರ್ಶನದ ಏಕತಾನತೆ ಮುರಿದ ದಿಗ್ಗಜ, ಪ್ರಿಯ ಉಪ್ಪಿನಕಾಯಿ ಬ್ರ್ಯಾಂಡ್ ಮೂಲಕವೂ ಮನೆ ಮಾತಾದ, ಹಲವು ಕ್ಷೇತ್ರದಲ್ಲಿ ಪಳಗಿಸಿಕೊಂಡಿದ್ದ ಬಹುಮುಖ ಪ್ರತಿಭೆ, ಮಾಧ್ಯಮ ದಿಗ್ಗಜ ರಾಮೋಜಿ ರಾವ್ ಅವರು ನಿಧನರಾಗಿದ್ದಾರೆ. ರಾಮೋಜಿ ರಾವ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷ, ಮಾಧ್ಯಮ ಕ್ಷೇತ್ರದ ದಿಗ್ಗಜ ಚೆರುಕೂರಿ ರಾಮೋಜಿ ರಾವ್ ಅವರು ನಿಧನರಾಗಿದ್ದಾರೆ. ಕೆಲ ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಸೊ
ಅವರು ಇವತ್ತು ನಿಧನರಾಗಿದ್ದಾರೆ. 1936 ನವೆಂಬರ್ 16ರಂದು ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯಲ್ಲಿ ಜನಿಸಿದ ಅವರು 1967ರಲ್ಲಿ ಮಾರ್ಗದರ್ಶಿ ಚಿಟ್ ಫಂಡ್ ಅನ್ನು ಆರಂಭಿಸಿದ್ರು. 69ರಲ್ಲಿ ಅನ್ನದಾತ ನಿಯತಕಾಲಿಕೆ ಮೂಲಕ ಮಾಧ್ಯಮ ಕ್ಷೇತ್ರಕ್ಕೆ ಕಾಲಿಡ್ತಾರೆ. 1974ರಲ್ಲಿ ವಿಶಾಖಪಟ್ಟಣದಲ್ಲಿ ಒಂದು ದೈನಿಕ ಡೈಲಿ ನ್ಯೂಸ್ ಪೇಪರ್ ಈನಾಡು ಅನ್ನೋ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ. ಈ ಟಿವಿ ವಾಹಿನಿಗಳ ಮೂಲಕ ವಿಶ್ವದ ಅತಿದೊಡ್ಡ ಚಲನಚಿತ್ರ ನಗರಿಯಾದ ರಾಮೋಜಿ ಫಿಲ್ಮ್ ಸಿಟಿ, ಡಾಲ್ಫಿನ್ ಗ್ರೂಪ್ ಆಫ್ ಹೋಟೆಲ್ಗಳು, ಚಲನಚಿತ್ರ ನಿರ್ಮಾಣ ಸಂಸ್ಥೆ ಉಷಾ ಕಿರಣ ಮೂವೀಸ್, ಪ್ರಿಯಾ ಫುಡ್ಸ್ ಕಂಪನಿಗಳ ಮೂಲಕ ಸಾವಿರಾರು ಜನರಿಗೆ ಉದ್ಯೋಗವನ್ನು ಒದಗಿಸಿದ್ದ ರಾಮೋಜಿ ರಾವ್ ಅವರು ಪ್ರಿಯಾ ಬ್ರ್ಯಾಂಡ್ ಉಪ್ಪಿನಕಾಯಿ ತಯಾರಿಕೆ ಕಂಪನಿ ಸ್ಥಾಪಿಸಿದ್ದರಿಂದ ಮನೆ ಮಾತು ಕೂಡ ಆಗಿದ್ರು. ಮೊದಲ ಸ್ಯಾಟಲೈಟ್ ವಾಹಿನಿಯಾಗಿ ಈ ಟಿವಿಯನ್ನು ಕೂಡ ತಂದರು. ಸೊ ವಿಶ್ವದ ಅತಿದೊಡ್ಡ ಫಿಲ್ಮ್ ಸಿಟಿ ಎಂದಲೇ ಗಿನ್ನಿಸ್ ರೆಕಾರ್ಡ್ ಆಗಿರ್ತಕ್ಕಂಥ ರಾಮೋಜಿ ಚಿತ್ರನಗರಿಯನ್ನು ಕೂಡ ಸ್ಥಾಪನೆ ಮಾಡಿದರು. ರಾಮೋಜಿ ರಾವ್ ಅವರು ಎಡಿಟರ್ಸ್ ಗಿಲ್ಡ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ರು. 2016ರಲ್ಲಿ ಭಾರತ ಸರ್ಕಾರ ಅವರಿಗೆ ಪದ್ಮ ವಿಭೂಷಣವನ್ನು ನೀಡಿ ಕೂಡ ಗೌರವಿಸಿದೆ. 1984ರಲ್ಲಿ NT ರಾಮರಾವ್ ಅವರ ಸರ್ಕಾರ ಉರುಳುವಂತೆ ಮಾಡಿದಾಗ ಪ್ರಜಾತಂತ್ರವನ್ನು ಉಳಿಸಬೇಕು ಎಂದು ಈನಾಡು ಪತ್ರಿಕೆಯು ಸರಣಿ ವರದಿಗಳನ್ನು ಪ್ರಕಟ ಮಾಡುತ್ತೆ. ಆ ನಂತರ NTR ಅವರು ಮತ್ತೆ ಸರ್ಕಾರ ರಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ಈನಾಡು ಎನ್ನುವ ಪತ್ರಿಕೆ ವಹಿಸುತ್ತೆ. ಹಾಗಾಗಿ ರಾಮೋಜಿ ರಾವ್ ಅವರು ಸರ್ಕಾರವನ್ನು ಬದಲಾವಣೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದ್ರು. ಅನ್ನದಾತ ವ್ಯವಸಾಯದಾರುల ಸಚಿತ್ರ ಮಾಸಪತ್ರಿಕಾ ಅಂತ ಕೊಟ್ಟಿದ್ದಾರೆ. ರಾಮೋಜಿ ರಾವ್ ಇನ್ನಿಲ್ಲ. ಅವ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೂಡ ಇದೆ, ನೋಡ್ಬೋದು. ರಾಮೋಜಿ ರಾವ್ ಅವರು, ರಾಮೋಜಿ ಫಿಲ್ಮ್ ಸಿಟಿ ಇದೆ, ಈನಾಡು ಇದೆ, ETV ನೆಟ್ವರ್ಕ್ ಇದೆ, ಉಷಾ ಕಿರಣ ಮೂವೀಸ್ ಇದೆ, ರಾಮೋಜಿ ಗ್ರೂಪ್ಗಳ ಬಗ್ಗೆ ಕೂಡ ನೋಡ್ಬೋದು. ಇನ್ನು ಕ್ವಶನ್ ನಂಬರ್ 13, ಇತ್ತೀಚೆಗೆ ನಿಧನರಾದ AJT ಜಾನ್ಸಿಂಗ್ ಅವರು ಯಾವ ಕ್ಷೇತ್ರಕ್ಕೆ ಸೇರಿದವರಾಗಿದ್ದಾರೆ? AJT ಜಾನ್ಸಿಂಗ್ ಹೂ ರೀಸೆಂಟ್ಲಿ ಪಾಸ್ಟ್ ಅವೇ ಬಿಲಾಂಗ್ಸ್ ಟು ವಿಚ್ ಫೀಲ್ಡ್ ಅಂದ್ರೆ ವನ್ಯಜೀವಿ ಸಂರಕ್ಷಕ. AJT ಜಾನ್ಸಿಂಗ್ ಅವರು ಏನು ಒಬ್ಬರ ಎಂಟರ್ಟೈನರ ಅಥವಾ ಪೊಯೆಟ ಅಥವಾ ರಾಜಕಾರಣಿನ ಅಂದ್ರೆ ವನ್ಯಜೀವಿ ಸಂರಕ್ಷಕ, ವೈಲ್ಡ್ ಲೈಫ್ ಕನ್ಸರ್ವೇಷನಿಸ್ಟ್ ಆಗ್ತಾರೆ AJT ಜಾನ್ಸಿಂಗ್. ಸೊ ರಿನೌಂಡ್ ವೈಲ್ಡ್ ಲೈಫ್ ಸೈಂಟಿಸ್ಟ್ AJT ಜಾನ್ಸಿಂಗ್ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಸೊ ಜಿಮ್ ಕಾರ್ಬೆಟ್ನ ಕಥೆಗಳನ್ನ ಕೇಳಿ ಇನ್ಸ್ಪೈರ್ ಆಗಿದ್ದಂತಹ ಅಸೀರ್ ಜವಾಹರ್ ಥಾಮಸ್ ಜಾನ್ಸಿಂಗ್ ಅವರು, AJT ಜಾನ್ಸಿಂಗ್ ಅವರು ಈಗ ಮುಂದೆ ವೈಲ್ಡ್ ಲೈಫ್ ಕನ್ಸರ್ವೇಷನಿಸ್ಟ್ ಆಗ್ತಾರೆ. ಒಬ್ಬ ಬಯಾಲಜಿಸ್ಟ್ ಆಗಿ ಸಾಕಷ್ಟು ಕಾರ್ಯಗಳನ್ನು ಮಾಡ್ತಾರೆ. ಅವ್ರ ಬಗ್ಗೆ ಡೀಟೇಲ್ಸ್ ಇದೆ, ನೋಡ್ಬೋದು. ಪ್ರತಿಷ್ಠಿತ ಭಾರತೀಯ ವನ್ಯಜೀವಿ ಸಂರಕ್ಷಣಾ ತಜ್ಞ, ಜೀವಶಾಸ್ತ್ರಜ್ಞ AJT ಜಾನ್ಸಿಂಗ್ ಅವರು 2024 ಜೂನ್ 7ರಂದು ಬೆಂಗಳೂರಿನಲ್ಲಿ ನಿಧನರಾಗ್ತಾರೆ. ತಮಿಳುನಾಡಿನ ಪಶ್ಚಿಮ ಘಟ್ಟಗಳಲ್ಲಿ ಜನಿಸಿದ ಅವರು ಜಿಮ್ ಕಾರ್ಬೆಟ್ ಅವರ ಕಥೆಗಳಿಂದ ಪ್ರಭಾವಿತರಾಗಿದ್ದರು. ಜಾನ್ಸಿಂಗ್ ಅವರು ಭಾರತೀಯ ವನ್ಯಜೀವಿ ಸಂಸ್ಥೆ ಅಥವಾ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾಗೆ ಸೇರ್ತಾರೆ. ಮುಂದಿನ ದಿನಗಳಲ್ಲಿ ಹುಲಿ ಸಂರಕ್ಷಣೆ ಮತ್ತು ವಿವಿಧ ಸಂಸ್ಥೆಗಳಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ಅವರು ವಹಿಸ್ತಾರೆ. ಸೊ ಬಹಳ ಫೇಮಸ್ ಪರ್ಸನಾಲಿಟಿ ಇನ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಇನ್ ಇಂಡಿಯಾ ಡಾಕ್ಟರ್ AJT ಜಾನ್ಸಿಂಗ್ ಅವರು ಇನ್ನಿಲ್ಲವಾಗಿದ್ದಾರೆ. ಸೊ ಕ್ವಶನ್ ನಂಬರ್ 14, ಬ್ಲೂಮ್ಬರ್ಗ್ ಕೋಟ್ಯಾಧಿಪತಿಗಳ ಸೂಚ್ಯಂಕ ಗೌತಮ್ ಅದಾನಿ ಏಷ್ಯಾದ ಅತಿ ದೊಡ್ಡ ಶ್ರೀಮಂತರಾಗಿ ಹೊರಹೊಮ್ಮಿದ್ದಾರೆ. ಸೊ ಬ್ಲೂಮ್ಬರ್ಗ್ ಬಿಲಿಯನಿಯರ್ ಇಂಡೆಕ್ಸ್ ಹೇಳ್ಬೋದು. ಬ್ಲೂಮ್ಬರ್ಗ್ ಬಿಲಿಯನಿಯರ್ ಇಂಡೆಕ್ಸ್ ಅಲ್ಲಿ ಸೊ ಭಾರತದಲ್ಲಿ ಅತಿ ದೊಡ್ಡ ಶ್ರೀಮಂತರು ಗೌತಮ್ ಅದಾನಿ ಆಗ್ತಾರೆ. ಮುಖೇಶ್ ಅಂಬಾನಿ ಅವರನ್ನ ಹಿಂದಿಕ್ಕಿದ್ದಾರೆ. ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ. ಗೌತಮ್ ಅದಾನಿ ಸರ್ಪಾಸ್ಟ್. ಇನ್ನು 2000 ಇತ್ತೀಚಿನ ರಿಸಲ್ಟ್ ಪ್ರಕಾರ ಬರ್ನಾರ್ಡ್ ಅರ್ನಾಲ್ಟ್ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಎಲಾನ್ ಮಸ್ಕ್ 2, ಜೆಫ್ ಬೆಜೋಸ್ 3, ಮಾರ್ಕ್ ಜುಕರ್ಬರ್ಗ್ 4, ಲ್ಯಾರಿ ಪೇಜ್ 5, ಬಿಲ್ ಗೇಟ್ಸ್ 6, ಸರ್ಗಿ ಬ್ರಿನ್ 7, ಸ್ಟೀವ್ ಬಾಲ್ಮರ್ 8, ವಾರನ್ ಬಫೆಟ್ 9, ಲ್ಯಾರಿ ಎಲಿಸನ್ 10, ಗೌತಮ್ ಅದಾನಿ 11, ಮುಖೇಶ್ ಅಂಬಾನಿ 12. ಇನ್ನು ಭಾರತೀಯರಂತ ಬಂದಾಗ ಶಾಪುರ್ ಮಿಸ್ತ್ರಿ 42ನೇ ಸ್ಥಾನ, ಸಾವಿತ್ರಿ ಜಿಂದಾಲ್ 47, ಶಿವ್ ನಡಾರ್ 51, ಅಜಿಂ ಪ್ರೇಮ್ಜಿ 69, ದಿಲೀಪ್ ಸಂಘ್ವಿ 79, ಸುನಿಲ್ ಮಿಟ್ಟಲ್ 85, ಕುಮಾರಮಂಗಲಂ ಬಿರ್ಲಾ 87ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಕ್ವಶನ್ ನಂಬರ್ 15, ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದ ಚೀನಾದ ಬಾಹ್ಯಾಕಾಶ ಚಾಂಗಿ 6 ನೌಕೆ. ಸೊ ಇತ್ತೀಚೆಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಚಾಂಗಿ 6 ಎನ್ನುವ ಒಂದು ನೌಕೆಯನ್ನ ಚಂದ್ರನಲ್ಲಿಗೆ ಕಳಿಸ್ತಾ ಇದೆ ಚೀನಾ ಅಂತ ಮಾತಾಡಿದ್ವಿ. ಅದೀಗ ಸ್ಯಾಂಪಲ್ ನ ತೆಗೆದುಕೊಂಡು ಭೂಮಿಗೆ ಬರ್ತಾ ಇದೆ ಅಂತಕ್ಕಂಥ ಅಪ್ಡೇಟ್ ಇದೆ. ಅದಕ್ಕೋಸ್ಕರ ಚಂದ್ರನ ಮೇಲೆ ಚೀನಾ ನೌಕೆ ಲ್ಯಾಂಡಿಂಗ್, ದಕ್ಷಿಣ ಧ್ರುವದಲ್ಲಿ ಇಳಿದ ಚಾಂಗಿ 6 ಮಣ್ಣು ಕಲ್ಲು ಸ್ಯಾಂಪಲ್ ನೊಂದಿಗೆ ವಾಪಸ್. ಚೀನಾದ ಬಹುನಿರೀಕ್ಷಿತ ಚಂದ್ರಯಾನದ ಭಾಗವಾಗಿ ಚಾಂಗಿ 6 ಬಾಹ್ಯಾಕಾಶ ನೌಕೆಯು ಭಾನುವಾರ ಬೆಳಗ್ಗೆ ಚಂದ್ರನ ದೂರದ ಭಾಗದ ಮೇಲೆ ಯಶಸ್ವಿಯಾಗಿ ಲ್ಯಾಂಡ್ ಆಗಿದ್ದು, ಮಾನವ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಭೂ ಪ್ರದೇಶದಲ್ಲಿನ ಮಣ್ಣು ಮತ್ತು ಕಲ್ಲುಗಳ ಮಾದರಿಗಳನ್ನು ಸಂಗ್ರಹಿಸಲಿದೆ ಅಂತ ಚೀನಾದ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ಪ್ರಕಟವನ್ನು ಮಾಡಿದೆ. ಚಾಂಗಿ 6 ಯಾವ ದೇಶದ ನೌಕೆ ಅಂದ್ರೆ ಚೀನಾ ದೇಶದ ನೌಕೆ.
ಚಂದ್ರನ ಅಂಗಳದಲ್ಲಿನ ಕಲ್ಲು ಮತ್ತು ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಿ ತರಲಿರುವ ತನ್ನ ಬಾಹ್ಯಾಕಾಶ ನೌಕೆಯು ಭೂಮಿಯತ್ತ ಪ್ರಯಾಣವನ್ನು ಆರಂಭಿಸಿದೆ ಅಂತ ಚೀನಾ ಕೂಡ ಇತ್ತೀಚೆಗೆ ಹೇಳಿದೆ. ಸೊ ಹಾಗಾಗಿ ಮೇ 2024 ಪಾರ್ಟ್ 2 ಅಲ್ಲಿ ಮಾತಾಡಿದ್ವಿ. ಚಂದ್ರನ ಡಾರ್ಕ್ ಸೈಡ್ ನಿಂದ ಮಣ್ಣನ್ನು ಮರಳಿ ತರಲು ಚಾಂಗಿ 6 ಪ್ರೋಬ್ ಅನ್ನ ಯಾವ ದೇಶವು ಇತ್ತೀಚೆಗೆ ಪ್ರಾರಂಭಿಸಿತು ಅಂದ್ರೆ ಜಪಾನ್, ರಷ್ಯಾ, ಭಾರತ, ಚೀನಾ. ಅಂದ್ರೆ ಚೀನಾ ದೇಶ ಈ ರೀತಿಯ ಒಂದು ಸಾಧನೆಯನ್ನ ಮಾಡ್ತಾ ಇದೆ. ಸೊ ಅಲ್ಲಿನ ಸಂಗ್ರಹವನ್ನ ಮಾಡಿಕೊಂಡು ಭೂಮಿಗೆ ತನ್ನ ನೌಕೆ ಬರ್ತಾ ಇದೆ ಅಂತ ಅನೌನ್ಸ್ ಅನ್ನು ಕೂಡ ಮಾಡಿದೆ. ಅದ್ರ ಬಗ್ಗೆ ಯಾವ ರೀತಿಯಾಗಿ ಎಲ್ಲಿಂದ ಲಾಂಚ್ ಮಾಡಿದ್ರೆ ಅದು ಯಾವ ರೀತಿಯಾಗಿ ಹೋಗಿ ಚಂದ್ರನಲ್ಲಿ ಲ್ಯಾಂಡ್ ಆಗುತ್ತೆ, ಸಾಫ್ಟ್ ಲ್ಯಾಂಡಿಂಗ್ ನಂತರ ಅಲ್ಲಿನ ಕಲೆಕ್ಷನ್ ಮಾಡಿಕೊಂಡು ಕಲ್ಲು ಮಣ್ಣನ್ನು ಯಾವ ಥರ ಬರುತ್ತೆ ಅಂತ ಕೂಡ ನಾನು ಮೇ 2024 ಪಾರ್ಟ್ 2 ಅಲ್ಲಿ ಕಂಪ್ಲೀಟ್ ಡಿಸ್ಕಷನ್ ಮಾಡಿದ್ದೆ. ಅದರ ಅಪ್ಡೇಟ್ ಇವಾಗ ಕೊಟ್ಟಿದ್ದೀನಿ. ಸೊ ಇಷ್ಟು ಚೀನಾದ ಬಗ್ಗೆ ಕೂಡ ಡೀಟೇಲ್ಸ್ ಆಗಿತ್ತು. ಬೇರೆ ಎಲ್ಲವೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗಿತ್ತು. ಸೊ ಹೇಗೆ ಅನಿಸ್ತು ಅಂತ ಜೂನ್ 2024 ಪಾರ್ಟ್ 6 ಬಗ್ಗೆ ನಿಮ್ಮ ಕಮೆಂಟ್ಗಳನ್ನು ಹೇಳಿ ಅಂತ ಕೇಳ್ತಾ, ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಸೊ ಬೇರೆ ಬೇರೆ ವಿಡಿಯೋಸ್ ಇದ್ದಾವೆ ನೋಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.